उसके बाद बाबा मुझको कुछ न चाहिए, उसके बाद बाबा मुझको कुछ न चाहिए, सिलसिलाए टूटना नहीं चाहिए, सिलसिलाए टूटना नहीं चाहिए, मुझको तो बस इतनी सी सौगात चाहिए, हर जन्म में बाबा तेरा साथ चाहिए, सिर्फ मेरे नाथ तेरा हाथ चाहिए, हर जन्म में बाबा तेरा साथ चाहिए, सिर्फ मेरे नाथ तेरा हाथ चाहिए। जय बोलो परम पूज्य निर्यामुख श्रमण अभिक्षण ज्ञानोपयोगी नियम सागर महामुनि राज्य की समस्त मंगलम भगवान वीरो मंगलम गौतमो गणी मंगलम कुंद कुंदार्यो जैन धर्मोस्तु मंगलम सर्वमंगल मांगल्यम सर्वकल्याणकारकम प्रधानम सर्वधर्माणां जैनं जयतु शासनं जैनं जयतु शासनं। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, आज के आवश्यक अपरिहानी भावना की, ಇವತ್ತಿನ ಭಾವನೆಯ ಹೆಸರು आवश्यक अपरिहानी भावने। आवश्यक अपरिहानी ಮತ್ತು ಭಾವನೆ, ಈ ಮೂರು ಶಬ್ದಗಳಿಂದ ಕೂಡಿರುವಂತಹ ಇವತ್ತಿನ ಭಾವನೆ ಭವ್ಯ ಜೀವಾತ್ಮರಿಗೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂತಹ ಸಂದೇಶವನ್ನು ನೀಡ್ತಾ ಇದೆ. ಈ ಅಪರಿಹಾನಿ ಭಾವನೆಯಿಂದಲೂ ಕೂಡ ನಾವು ನಮ್ಮ ಕಾರ್ಯದಲ್ಲಿ ಸಾಧ್ಯ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು. ಕಾರಣವಿಲ್ಲದೆ ಕಾರ್ಯಸಿದ್ಧಿ ಇಲ್ಲ ಎನ್ನುವಂತೆ ಷೋಡಶ ಕಾರಣ ಭಾವನೆಗಳಿಲ್ಲದೆ ತೀರ್ಥಂಕರ ಪ್ರಕೃತಿಯ ಬಂಧವಿಲ್ಲ. ಕಾರಣಗಳು ಬೇಕೇ ಬೇಕು. ಕಾರಣಗಳು 16. ಆ ಒಂದು ಕ್ರಮದಲ್ಲಿ ಇವತ್ತಿನ ಭಾವನೆಯೂ ಕೂಡ ಒಂದು ಕಾರಣ. ಈ ಕಾರಣವನ್ನು ಕೂಡ ತಿಳಿದುಕೊಳ್ಳುವಂತ ಅವಶ್ಯಕತೆ ಎಲ್ಲರಿಗೂ ಇದೆ. ಏಕೆಂತಂದ್ರೆ ಮುನಿಗಳಿಗೂ
ಇಂಥ ಒಂದು ಮಹಾ ಪುಣ್ಯ ಪ್ರಕೃತಿ ಕಟ್ಟಲಿಕ್ಕೆ ಶಕ್ಯ ಇದೆ ಅಂತಂದಾಗ ಶ್ರಾವಕರಿಗೂ ಇದೆ ಅನ್ನುವಂತಹ ಸಂದೇಶವನ್ನು ತೀರ್ಥಂಕರರು ನೀಡಿದ್ದಾರೆ. ಇದೇ ಒಂದು ಕಾರಣದಿಂದ ನಾವೆಲ್ಲರೂ ಇಲ್ಲಿ ಪೂಜಾ ಅನುಷ್ಠಾನದಲ್ಲಿ ಭಾಗವಹಿಸಿ ಅದೇ ಸಂಸ್ಕಾರವನ್ನು ಪಡೆದು ಈ ಭವಕ್ಕಿಲ್ಲ ಎಂದಿನ ಮುಂದಿನ ಭವಕ್ಕಾದರೂ ಅಂಥ ಕಾರಣದ ಮುಖಾಂತರ ಕಾರ್ಯಸಿದ್ಧಿಯನ್ನ ಮಾಡಿಕೊಳ್ಳುವಂತಹ ಪ್ರಯತ್ನ, ಪುರುಷಾರ್ಥ, ಸಂಸ್ಕಾರದ ಈ ಎಲ್ಲ ನಿಮಿತ್ತಗಳನ್ನ ನಮ್ಮ ಮೇಲೆ ಹಾಕಿಕೊಂಡು ಸ್ವೀಕಾರ ಮಾಡ್ತಾ ಇದ್ದೇವೆ. ಕಾರಣವಿಲ್ಲದೆ ಕಾರ್ಯ ಇಲ್ಲ, ಇದು ಸತ್ಯ. ಯಾವ ಕಾರ್ಯಸಿದ್ಧಿಗೂ ಕೂಡ ಕಾರಣ ಬೇಕೇ ಬೇಕಾಗ್ತದೆ ಅಂತ ಹೇಳಿಬಿಟ್ಟು ಅಂತ ಮಹಾಪುಣ್ಯದ ಪ್ರಕೃತಿಗೆ ಷೋಡಶ ಕಾರಣಗಳು ಬೇಕು ಅನ್ನುವಂಥ ವಿಧಾನ ಜೈನ ಶಾಸನದಲ್ಲಿ ಇದೆ. ನಾವೆಲ್ಲರೂ ಭಾಗ್ಯಶಾಲಿಗಳು. ಜೈನ ಪರಂಪರೆಯಲ್ಲಿ ಹುಟ್ಟಿ ಆತ್ಮ ಕಲ್ಯಾಣಕ್ಕೆ ಮತ್ತು ಜಗತ್ ಕಲ್ಯಾಣಕ್ಕೆ ಬೇಕಾಗುವಂತಹ ತತ್ವಗಳನ್ನು ಅರಿತುಕೊಂಡು ಈ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೀವಿ. ಸರ್ವಶ್ರೇಷ್ಠವಾದ ಬದುಕಿನ ದಿನಗಳು ಯಾವುವು ಅಂತಂದ್ರೆ ಇಂಥ ಕಾರ್ಯಕ್ರಮಗಳನ್ನು ನೆರವೇರಿಸುವುದೇ ನಮ್ಮ ಬದುಕಿನ ಸರ್ವಶ್ರೇಷ್ಠ ದಿನಗಳು. ಆ ಯಾವ ದಿನಗಳಲ್ಲಿ ನಾವು ಅಶುಭ ಕಾರ್ಯಗಳನ್ನೆಲ್ಲ ತೊರೆದು ಪಾಪಬಂಧಕ್ಕೆ ಕಾರಣವಾಗುವಂತಹ ಎಲ್ಲ ಕ್ರಿಯಾಕಲಾಪಗಳನ್ನು ತಡೆಗಟ್ಟಿ ಆ ಯಾವ ಕಾರ್ಯಗಳು ಆತ್ಮನ ಉದ್ಧಾರಕ್ಕಾಗಿ ಮತ್ತು ಜಗತ್ತಿನ ಉದ್ಧಾರಕ್ಕಾಗಿ ಕಾರಣವಾಗುವಂಥವುಗಳಿವೆಯೋ ಅಂಥ ಕಾರಣಗಳನ್ನ ಆಯ್ದುಕೊಂಡು ಇವತ್ತು 10 ದಿನಗಳನ್ನ ಈ ಪಂಡಾಲದಲ್ಲಿ ಕಳೀತಾ ಇದ್ದೇವೆ. ಇದೇ ಅವಶ್ಯಕ ಅಪರಿಹಾನಿ ಭಾವನೆ. ಇದನ್ನ ನಾವು ಅವಶ್ಯಕ ಅಂತ ತಿಳಿದುಕೊಂಡಿದ್ದೇವೆ. ಇಂಥ ಪೂಜೆ, ಇಂಥ ಅನುಷ್ಠಾನ ಆತ್ಮ ಕಲ್ಯಾಣಕ್ಕಾಗಿ ಮತ್ತು ಜಗತ್ತಿನ ಶಾಂತಿಗಾಗಿ ಇದು ಅವಶ್ಯಕ ಅನ್ನುವಂಥ ಭಾವ ಮನಸ್ಸಿಗೆ ಬಂದಾಗ ಮಾತ್ರ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾವ ವಿಶುದ್ಧಿಯನ್ನು ಬೆಳೆಸ್ಕೊಳ್ತಾ ಇದ್ದೇವೆ, ಆತ್ಮನನ್ನ ಸಂಸ್ಕಾರಿತಗೊಳಿಸ್ಕೊಳ್ತಾ ಇದ್ದೇವೆ. ಎಷ್ಟೊಂದು ಸೌಭಾಗ್ಯ. ಒಂದು ವೇಳೆ ಚಾತುರ್ಮಾಸ ಸಿಕ್ಕಿರ್ಲಿಲ್ಲ ಅಂತಂದ್ರೆ ಈ ಸೌಭಾಗ್ಯ ಇಷ್ಟೊಂದು ಜನರಿಗೆ ಇರುತ್ತೆ. ಈ ವಿಷಯ, ಒಂದೊಂದು ವಿಷಯಗಳ ಮೇಲೆ ಪ್ರವಚನವನ್ನು ಕೇಳಿ ಪೂಜೆಯನ್ನು ಮಾಡುವಂತಹ ಸೌಭಾಗ್ಯ ಇದೇನೋ ಸಣ್ಣದಾಗಿರ್ತಕ್ಕಂತಹ ಸೌಭಾಗ್ಯ ಅಲ್ಲ. ನಿಮ್ಮ ಬದುಕಿನ ಭಾಗ್ಯದ ಬಾಗಿಲು ಬಹಳ ದೊಡ್ಡದಿರುವಾಗ ಆ ಒಂದು ಪುಣ್ಯದ ಬಾಗಿಲು ತೆರೆದಾಗ ಇಂಥ ಎಲ್ಲ ಸತ್ಸಂಗ ಸಮಾಗಮಗಳೆಲ್ಲ ದೊರೀತವೆ. ಪ್ರತಿ ವರ್ಷವೂ ಕೂಡ ನಾವು ಈ ಅವಶ್ಯಕ ಕ್ರಿಯೆಯನ್ನ ಸತ್ಸಂಗದಲ್ಲಿ ನೆರವೇರಿಸಿಕೊಂಡು ಆತ್ಮ ಕಲ್ಯಾಣದ ಈ ಒಂದು ಕರ್ತವ್ಯವನ್ನ ನೆರವೇರಿಸಿಕೊಳ್ಬೇಕು. 10 ದಿನ ಮನೆ ಬಿಡ್ತೀರಿ ಅಂತಂದ್ರೆ ಮನೆಯಲ್ಲಿ ಓಡಿ ಹೋಗಲ್ಲ. ಮನೆಯಲ್ಲಿರ್ತದೆ, ಅದೇ ಜಾಗದಲ್ಲಿರ್ತದೆ. ಅದು ಸ್ಥಿರ ಪರಿಗ್ರಹ, ಅದೆಲ್ಲೂ ಹೋಗಲ್ಲ. ಇನ್ನೇನೋ 10 ದಿನಗಳವರೆಗೆ ಯಾವ ನಾವು ಕಾರ್ಯಗಳನ್ನು ನಿಲ್ಲಿಸಿ ತಡೆಗಟ್ಟಿ ಬಂದಿರ್ತೇವೆ, ಆ ಕಾರ್ಯಗಳು ಕೂಡ 10 ದಿನಗಳ ನಂತರ ಹೋದ ನಂತರ ಮನೆಗೆ ಅವೆಲ್ಲವೂ ಕೂಡ ಮತ್ತೆ ಪುನಃ ಸ್ಟಾರ್ಟ್ ಆಗ್ತವೆ. 1 ವರ್ಷ ಅವುಗಳನ್ನೇ ಮಾಡೋದಿದೆ. ಆದರೆ ಈ ತರದಿಂದ ಸಾಮೂಹಿಕ ಪೂಜೆಯನ್ನ ಮಾಡುವಾಗ ಎಷ್ಟೊಂದು ಭಾವ ವಿಶುದ್ಧಿ ಹೆಚ್ಚಾಗ್ತದೋ, ನೀವು ನಿಮ್ಮ ಮಂದಿರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ
ಸ್ಥಾನದಲ್ಲಿ ಏಕಾಕಿಯಾಗಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಷ್ಟೊಂದು ಭಾವ ವಿಶುದ್ಧಿ ಬರಲಿಕ್ಕೆ ಶಕ್ಯ ಇಲ್ಲ ಅಂತ ಅನಿಸ್ತದೆ. ಶಕ್ಯ ಇದೆ. ಎಷ್ಟೋ ಜನ ಹೊಸದಾಗಿ ಈ ಪೂಜೆಯಲ್ಲಿ ಭಾಗವಹಿಸಿರಬಹುದು. ಹಿಂದೆಂದೂ ಇಂಥ ಆನಂದ, ಇಂಥ ಸುಖ, ಇಂಥ ಸಂತೋಷದ ದೃಶ್ಯ ನೋಡಲಿಕ್ಕೆ, ಅರಿತುಕೊಳ್ಳಲಿಕ್ಕೆ, ಮಾಡಲಿಕ್ಕೆ ಸಿಕ್ಕಿತ್ತೇನು? ಸಿಕ್ಕಿಲ್ಲ. ಇದು ಬಾರಿ ಬಾರಿಗೆ ಸಿಗಬೇಕು, ಸಿಗಬಾರದು. ಅದಕ್ಕಾಗಿ ಅವಶ್ಯಕ ಅಪರಿಹಾಣಿ ಅನ್ನುವಂತಹ ಇಂದಿನ ಭಾವನೆಯನ್ನ ಪೂರ್ತಿ ನಮ್ಮ ಜೀವನದಲ್ಲಿ ಇದು ಸಾಕಾರವಾಗಿ ಉಳಿಯಲಿ ಅನ್ನುವುದಕ್ಕೆ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳಿ. ಅದೆಂಥ ಸಂಕಲ್ಪ? ಯಾರಿಗೆ ಎಷ್ಟು ಶಕ್ಯವೋ ಅಷ್ಟನ್ನು ಮಾಡಿಕೊಳ್ಳಿ. ಇದು ಅವಶ್ಯಕ. ನಮ್ಮ ಒಳ್ಳೆಯ ಭಾವಗಳನ್ನ ಅಂತರಂಗದಿಂದ ಹೊರಗಡೆ ಉದ್ಘಾಟಿಸಿಕೊಳ್ಳಲಿಕ್ಕೆ ಮತ್ತು ಆ ಉದ್ಘಾಟನೆಯ ಕಾಲದಲ್ಲಿ ತೀರ್ಥಂಕರ ಪ್ರಕೃತಿಯ ಕಟ್ಟಿಕೊಳ್ಳತಕ್ಕಂತಹ ಸಂಸ್ಕಾರವನ್ನು ಪಡೆಯಲಿಕ್ಕೆ ಇದು ಅತಿ ಅವಶ್ಯಕ. ಸಂಕಲ್ಪ ಮಾಡಿಕೊಳ್ಳಿ. ಏನು ಮಾಡಿಕೊಳ್ಳೋಣ? ಸಾಧ್ಯವಿದ್ದರೆ 10 ದಿನಗಳವರೆಗೆ 10 ದಿವಸ ನಾವು ಮನೆಯನ್ನು ಬಿಟ್ಟು ಬಿಡ್ತೀವಿ ಅಂತ. ಯಾವುದಕ್ಕಾಗಿ? ಆತ್ಮ ಕಲ್ಯಾಣಕ್ಕಾಗಿ, ಆತ್ಮ ಪುರುಷಾರ್ಥಕ್ಕಾಗಿ, ಧರ್ಮ ಪುರುಷಾರ್ಥಕ್ಕಾಗಿ ಮನೆಯನ್ನು ಬಿಡ್ತೇವೆ. ಮತ್ತು ಇಡೀ ಜೀವನವೇ ನಾವು ಕಟ್ಟಿಕೊಳ್ಳತಕ್ಕಂತಹ ಯಾವ ಪಾಪ ಇದೆಯೋ ನಿರಂತರವಾಗಿದೆ. ಮನೆಯಲ್ಲಿ ಇರತಕ್ಕಂತಹ ಯಾವ ಕ್ರಿಯಾಕಲಾಪಗಳನ್ನು ಮಾಡಿದ್ರೇನು ಅದರೊಳಗೆ ಪಾಪ ಮಾತ್ರ ಕಟ್ತದೆ. ಅದು ಪಂಚೇಂದ್ರಿಯ ವಿಷಯದಲ್ಲಿ ಇರುವಂತಹ ಕ್ರಿಯಾಕಲಾಪ, ಅದರಿಂದ ಪಾಪವೇ ಕಟ್ಟುತ್ತೆ. ಈ ಪಾಪ ಕರ್ಮಗಳನ್ನೆಲ್ಲ ಕಟ್ಟುವುದನ್ನು ತಡೆಗಟ್ಟಿ ಪುಣ್ಯಕರ್ಮ ಕಟ್ಟಲಿ. 10 ದಿನಗಳಾದರೂ ನಾವು ಬಿಡೋಣ, ಪರಿಗ್ರಹವನ್ನ, ಮನೆಯನ್ನು ಬಿಡೋಣ. ಅದ್ಯಾರಿಗೆ ಶಕ್ಯವೋ ಆಲಸ್ಯತನ ಮಾಡಬೇಡಿ. ಶಕ್ಯವಿದ್ದಷ್ಟು 10 ದಿನ ಮನೆಯನ್ನು ಬಿಟ್ಟು ದಶಲಕ್ಷಣ ಪರ್ವವನ್ನು ಆಚರಿಸಲಿಕ್ಕೆ, ಷೋಡಶಕಾರಣ ಪರ್ವವನ್ನು ಆಚರಿಸಲಿಕ್ಕೆ ಪ್ರಯತ್ನ ಪಡಿ, ಪುರುಷಾರ್ಥ ಮಾಡಿ. ಇದು ಧರ್ಮ ಪುರುಷಾರ್ಥ, ಇದು ಕರ್ತವ್ಯ. ಈ ಕರ್ತವ್ಯದಲ್ಲಿ ಅಪರಿಹಾನಿ ಅಂದರೆ ಈ ಕರ್ತವ್ಯವನ್ನ ಹಾನಿಗೆ ಒಳಪಡಿಸಬೇಕು. ಇಷ್ಟು ಮಾಡ್ತೀವಿ. ಯಾರಿಗೆ 10 ದಿನಗಳು ಸಾಧ್ಯವಿಲ್ಲೋ 9 ದಿನ ಮಾಡಿ. ಯಾರಿಗೆ 10 ದಿನ ಸಾಧ್ಯವಿಲ್ಲೋ 8 ದಿನ ಮಾಡಿ, 7 ದಿನ ಮಾಡಿ, 6 ದಿನ ಮಾಡಿ, 5, 4, 3, 2, 1 ದಿನ ಆದರೂ ಮಾಡಿ. ಇಂತಹ ಸಮೋಷಣದಲ್ಲಿ ಬಂದು ಮುನಿಗಳ ಪ್ರವಚನವನ್ನ ಕೇಳ್ತಾ ಕೇಳ್ತಾ ಆತ್ಮಶುದ್ಧಿಗಾಗಿ, ಆತ್ಮ ಕಲ್ಯಾಣಕ್ಕಾಗಿ ಮತ್ತು ಮೋಕ್ಷದ ಸಿದ್ಧಿಗಾಗಿ 1 ದಿನ ಆದರೂ ಮಾಡಿ. ಎಲ್ಲರೂ ಮಾಡಿ. 1 ದಿನ ಆದರೂ ಎಲ್ಲರಿಗೂ ಶಕ್ತಿ ಇದೆ. ಶಕ್ತಿಲ್ವೇ? ಇದೆ. ಅವಶ್ಯಕ ಅಪರಿಹಾನಿ ಅಂತಂದ್ರೆ ಯಾವುದು ಅವಶ್ಯಕವೋ ಅದನ್ನ ಕಂಪಲ್ಸರಿ ನಾವು ಮಾಡಲೇಬೇಕು. ಯಾಕೆಂದ್ರೆ ಜೈನ ಪರಂಪರೆಯಲ್ಲಿ ಇಂಥ ವಿಶುದ್ಧಿಯನ್ನ ಹೊಂದಿ ಒಳ್ಳೆಯ ಸಂಸ್ಕಾರಗಳನ್ನ ಪಡೆಯತಕ್ಕಂತಹ ಯಾವ ಪೂಜಾ ಅನುಷ್ಠಾನಗಳಿವೆ ಆ ಪೂಜಾ ಅನುಷ್ಠಾನಗಳ ಹೆಸರೇ ಷೋಡಶ ಕಾರಣ ಪರ್ವದ ಭಾವನೆಗಳು ಮತ್ತು ದಶಲಕ್ಷಣಿಕ ಪರ್ವದ ಭಾವನೆಗಳು. ಈ ಆರಾಧನೆಗಳು ನಮ್ಮ ಬದುಕಿನಲ್ಲಿ, ಶ್ರಾವಕರ ಬದುಕಿನಲ್ಲಿ ಅತ್ಯಂತ ಸೀಮಿತವಾಗಿವೆ, ನಿರಂತರವಾಗಿಲ್ಲ. ವರ್ಷದಲ್ಲಿ ಕೇವಲ 16 ದಿನ ಕಳಿತೇವೆ ಅಂತಂದ್ರೆ ಮುಗಿದೋಯ್ತು. ಇಡೀ ವರ್ಷ ಎಲ್ಲ ಮನೆಯೊಳಗೆ ಇರ್ತೇವೆ. ಇದು ಅವಶ್ಯಕ. ಇದರಲ್ಲಿ ಹಾನಿ ಬೇಡ, ಅಪರಿಹಾನಿ ಬೇಕು. ಹಾನಿ ಬೇಡ,
ಹಾನಿರಹಿತ ಕರ್ತವ್ಯ ಬೇಕು. ಶ್ರಾವಕ ಧರ್ಮಕ್ಕೆ ಇರುವಂತಹ ಕರ್ತವ್ಯಗಳೆಷ್ಟು ಅಂತಂದ್ರೆ 6 ಕರ್ತವ್ಯಗಳಿವೆ. ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ. ಈ 6 ಕರ್ತವ್ಯಗಳಲ್ಲಿ ಹಾನಿ ಉಂಟಾಗಬಾರದು ಅಂದಾಗ ಆ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳಲಿಕ್ಕೆ ನಾವು ನಮಗೆ ಬೇಕಾಗುವಂತಹ ಈ ಕಾರಣರೂಪ ಭಾವನೆಯನ್ನ ಸಿದ್ಧಿಸಿಕೊಳ್ಳಬಹುದು. ದೈನಂದಿನ ಕರ್ತವ್ಯಗಳು ಎಷ್ಟು ಅಂತಂದ್ರೆ 6. ಎಲ್ಲರಿಗೂ ಬೇಕು ಬೇಡ? ಪ್ರತಿನಿತ್ಯ ಪುಣ್ಯ ಕಟ್ಟಬೇಕು, ಪ್ರತಿನಿತ್ಯ ಸಂಸ್ಕಾರವನ್ನು ಪಡೆಯಬೇಕು ನಮ್ಮ ಆತ್ಮ, ಮತ್ತು ಈ ಭವಬಂಧನಗಳಿಂದ ಪಾರಾಗಿ ಮುಕ್ತಿಯನ್ನು ಸಾಧಿಸಿಕೊಳ್ಳಬೇಕು ಅಂತಂದ್ರೆ ಷಟ್ ಕರ್ಮಗಳು, ಷಡ್ ಅವಶ್ಯಕ ಕ್ರಿಯೆಗಳು ನಮ್ಮ ಬದುಕಿನಲ್ಲಿ ಬೇಕು ಅಥವಾ ಬೇಡ? ಮೊದಲನೆಯದು ಯಾವುದು? ದೇವ ಪೂಜೆ ನಿತ್ಯ ಬೇಕು, ಅಭಿಷೇಕ ನಿತ್ಯ ಬೇಕು. ಇದು ನಮ್ಮ ಕರ್ತವ್ಯ. ಬೇಡ? ನಮ್ಮ ಕರ್ತವ್ಯ. ನಾವು ಮಾಡುವಂತದ್ದು ನಮಗಿದೆ. ನಾವು ಮಾಡುವಂತಹ ಲಾಭ ಬೇರೆಯವರಿಗಿಲ್ಲ. ನಾವು ಮಾಡಿದರೆ ಮಾತ್ರ ನಮಗಿದೆ. ಹಸಿವೆ ನಮಗಿದೆ ಅಂತಂದ್ರೆ ಊಟ ಮತ್ತೊಬ್ಬರು ಮಾಡಿದಾಗ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಶಕ್ತಿವೆ. ನಮಗೆ ಹಸಿವಿದೆ ಅಂತಂದ್ರೆ ನಾವು ಊಟ ಮಾಡಿದ್ರೆ ನಮ್ಮ ಹಸಿವೆ ಇಂಗುತ್ತೆ. ನಾವೇ ಮಾಡಬೇಕು. ಷಟ್ ಕರ್ಮಗಳನ್ನೆಲ್ಲ, ದೈನಂದಿನ 6 ಕರ್ಮಗಳನ್ನ ನಾವೇ ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಪ್ರತಿಯೊಂದನ್ನು ಮಾಡಬೇಕು. ಅದು ಭಾರವಾಗಬಾರದು. ಅದರಲ್ಲಿ ಆಲಸಿತನ ಇರಬಾರದು. ಈ ದಿನಗಳಲ್ಲಿ 16 ದಿನ ಇಂಥ ಒಂದು ವೈಭವಪೂರ್ವಕವಾಗಿ ಈ ಪೂಜೆಯನ್ನು ಮಾಡಿ ವರ್ಷದವರೆಗೆ ಏನೂ ಬೇಡ, ಮತ್ತೆ ಮುಂದಿನ ವರ್ಷ ಬರೋಣ, ಇಷ್ಟೇ ಸಾಕು, ಇಂಥ ಭಾವನೆಗಳಿರಬೇಕು. ಅಥವಾ ಪ್ರತಿನಿತ್ಯವೂ ಇಂಥ ಭಾವನೆಗಳು ಸುರಕ್ಷಿತವಾಗಿರಲಿ, ಆತ್ಮಶುದ್ಧಿ ಯಾವಾಗಲೂ ನಿರಂತರವಾಗಿ ಉಳಿಯಲಿ ಅನ್ನುವಂತಹ ಉದ್ದೇಶದಿಂದ ದೈನಿಕ 6 ಷಟ್ಕ್ರಿಯೆಗಳನ್ನು ನಾವು ಮಾಡಬೇಕು, ಮಾಡಬಾರದು. ಅದಕ್ಕಾಗಿ ಲಕ್ಷ್ಯ ಇಟ್ಕೊಳ್ಳಿ. ವರ್ಷಕ್ಕೊಮ್ಮೆ ಬರುವಂತಹ ಧರ್ಮ ಜೈನ ಧರ್ಮ ಅಲ್ಲ. ಪ್ರತಿನಿತ್ಯ ನಿತ್ಯವೂ ಮಾಡುವಂತಹ ಧರ್ಮ ಜೈನ ಧರ್ಮ. ಜಿನ ಪೂಜೆ, ಗುರು ಸೇವೆ, ಸ್ವಾಧ್ಯಾಯ ಇದು ಅತಿ ಮುಖ್ಯ. ಜಿನ ಪೂಜೆ, ಗುರು ಸೇವೆ ಮತ್ತು ಸ್ವಾಧ್ಯಾಯ ಜ್ಞಾನ ಬೆಳವಣಿಗೆಗಾಗಿ, ಪ್ರವಚನ ಕೇಳುವಂತಹ ಕಾರ್ಯ ಜ್ಞಾನದ ಅಭಿವೃದ್ಧಿಗಾಗಿ, ಎಲ್ಲ ರಿಗಾರ್ಡಿಗಾಗಿ ನಮಗೆ ಪ್ರವಚನ ಆಗಿವೆ ಅಲ್ಲ. ಇವುಗಳನ್ನೇ ಕೇಳಿದರೆ ಸಾಕು, ಆತ್ಮಶುದ್ಧಿ ಬೆಳೀತಾ 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 ಹೋಗ್ತದೆ. ನಿರಂತರವಾಗಿ ಕೇಳಿ ಇವುಗಳನ್ನು. ಡೌನ್ಲೋಡ್ ಮಾಡಿಟ್ಕೊಳ್ಳಿ. ನಮ್ಗೇನು ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗ್ತದೆ ಏನಾಗೋದಿಲ್ಲ ನಮ್ಗೇನು ಗೊತ್ತಿಲ್ಲ. ಆದರೆ ಡೌನ್ಲೋಡ್ ಅಷ್ಟು ಗೊತ್ತು. ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಒಂದು ಮೆಮರಿ ಕಾರ್ಡ್ನಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೀರಾ ಅಂತಂದ್ರೆ ಪ್ರತಿನಿತ್ಯ ಒಂದು ಪ್ರವಚನ ಕೇಳೋದು, ಪ್ರತಿನಿತ್ಯ ಒಂದು ಸಲ ಜಿನ ಪೂಜೆಯನ್ನ ಮಾಡೋದು. ಅದರೊಳಗೆ ಅವರ ದರ್ಶನ, ದೇವ ದರ್ಶನ ತಾನಾಗಿ ಬಂದ್ಬಿಡ್ತದೆ. ಪೂಜೆಯನ್ನ ಮಾಡಲಿಕ್ಕೆ ಹೋದವರು ದೇವ ದರ್ಶನವನ್ನು ಮಾಡೇ ಮಾಡ್ತಾರೆ. ದೇವ ದರ್ಶನ ಮಾಡಿ ಪೂಜೆಯನ್ನ ಪ್ರಾರಂಭ ಮಾಡ್ತಾರೆ. ದೇವ ದರ್ಶನ ಅಷ್ಟೊಂದು ಮಹತ್ವ ಅಲ್ಲ, ಜಿನ ಪೂಜೆ ಅತ್ಯಂತ ಮಹತ್ವ. ಯಾಕೆ ಮಹತ್ವ ಅಂತಂದ್ರೆ
ಎಂಟು ದ್ರವ್ಯಗಳನ್ನ ಕೂಡಿಸಿಕೊಂಡು ಜಿನ ಪೂಜೆಯನ್ನ ಮಾಡುವುದನ್ನ ಯಾವ ಶ್ರಾವಕರು ಕಲಿತಾರೆ ಅವರಿಗೆ ನವದಾವತಿಯಿಂದ ಮುನಿಗಳಿಗೆ ಆಹಾರ ಕೊಡುವಂತ ಪದ್ಧತಿಯೂ ಕೂಡ ಸ್ವಾಭಾವಿಕವಾಗಿ ಸಹಜವಾಗಿ ಗೊತ್ತಾಗ್ತದೆ. ನಮ್ಮ ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಈ ಪ್ರಾಂತಗಳಲ್ಲಿ ಇರುವಂತಹ ಜೈನ ಸಮಾಜದಲ್ಲಿ ಯಾವ ಪುರುಷ ವರ್ಗ ಇದೆ ಅದಕ್ಕೆ ಈ ಅಷ್ಟ ಕಾಣುವಂತಹ ಕಾರ್ಯವಿರುವುದಿಲ್ಲ. ನಾವು ಕಣ್ಣಿನಿಂದ ಏನ್ ನೋಡ್ತಾ ಇದ್ದೇವೆ ಅಂತಂದ್ರೆ ಶ್ರಾವಕರು ಮನೆಯ ಪುರುಷರು ಸ್ತ್ರೀಯರನ್ನ ಮುಂದೆ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆಲ್ಲ ಬರ್ತದೆ, ಪಡಗಾಯಿಸ್ಕೊಳ್ಳಕ್ಕೆ ನಿಲ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಪೂಜೆ ಮಾಡುವಾಗ ಹಿಂದೆ ಕೈ ಕಟ್ಕೊಂಡು ನಿಂತು ಬಿಡ್ತಾರೆ. ಇಂಥ ಪ್ರಸಂಗ ನಿಮ್ಮ ಬದುಕಿನಲ್ಲಿ ಯಾಕೆ ಬಂತು? ಕೈ ಕಟ್ಕೊಂಡು ನಿಲ್ಲುವಂಥದ್ದು ಯಾಕೆಂದ್ರೆ ನಾವು ಪ್ರತಿನಿತ್ಯ ಜಿನ ಪೂಜೆಯನ್ನು ಮಾಡುವುದೇ ಇಲ್ಲ. ನಿತ್ಯ ಜಿನ ಪೂಜೆಯನ್ನು ಮಾಡುವವರು ಮುನಿ ಪೂಜೆಯನ್ನ ಅದೇ ರೀತಿಯಲ್ಲಿ ಮಾಡ್ತಾರಲ್ಲ, ಅದೇ ಮಂತ್ರ, ಹೆಸರು ಮಾತ್ರ ಚೇಂಜ್ ಆಗ್ತದೆ. ಭಗವಂತರ ಹೆಸರಿನಲ್ಲಿ ಮುನಿಗಳ ಹೆಸರನ್ನು ತಕೊಂಡ್ರೆ ಮುಗೀತಲ್ಲ. ಆಮೇಲೆ ನಿತ್ಯ ಮಾಡಿದ್ರಿ ಅಂತಂದ್ರೆ ಆ ಯಾವ 8 ದ್ರವ್ಯಗಳಿವೆ, ಯಾವ ದ್ರವ್ಯಕ್ಕೆ ಏನಂತಾರೆ ಅನ್ನುವಂಥದ್ದು ಕೂಡ ಪರಿಚಯಕ್ಕೆ ಬರ್ತದೆ, ಪರಿಚಯ ಆಗ್ತದೆ. ಪುಷ್ಪ ಅಂದ್ರೆ ಯಾವುದು? ಯಾರು ಮಾಡುವುದೇ ಇಲ್ಲ ಅವ್ರಿಗೆ ಗೊತ್ತಿರಲ್ಲ. ಪುಷ್ಪ ಅಂದ್ರೆ ಏನನ್ನೋ ಹಾಕಿ ಬಿಡ್ತಾರೆ. ಪುಷ್ಪ ಅಂದ ತಕ್ಷಣ ತೆಂಗಿನಕಾಯಿಯನ್ನು ಹಾಕಿಬಿಟ್ರೆ ಪುಷ್ಪ 2 ಪ್ರಕಾರದ್ದು. ಅಕ್ಷತೆಯಿಂದ ನಿರ್ಮಿಸಿರತಕ್ಕಂತಹ ಪುಷ್ಪ ಮತ್ತು ಲವಂಗ, ಇದು ಕೂಡ ಪುಷ್ಪ. ಅಕ್ಷತೆಯ ಪುಷ್ಪ ಹೇಗಿರ್ತದೆ ಅಂತಂದ್ರೆ ಅದು ಬಿಳಿ ವರ್ಣದ್ದಲ್ಲ. ಹೇಗಿರ್ತದೆ? ಹಳದಿ. ನಾವು ನೋಡಿರುವಂತೆ ನೀವೆಲ್ಲ ಹಳದಿ ವರ್ಣದ ಅಕ್ಷತೆಯನ್ನ ಮಾಡಿಕೊಂಡು ಇಟ್ಕೊಳ್ತೀರಾ. ಆ ಅಕ್ಷತೆಗಳನ್ನ ಪುಷ್ಪ ಅಂತ ಹೇಳಿ ಎಲ್ಲಾ ಕ್ರಿಯೆಗಳನ್ನು ಬಳಸಿಕೊಳ್ಳಬಹುದು. ಆಹ್ವಾನ ಮಾಡಲಿಕ್ಕೆ, ಅರ್ಪಣೆ ಮಾಡಲಿಕ್ಕೆ, ಪುಷ್ಪಾರ್ಪಣೆ ಬಂದಾಗ ಅದನ್ನೇ ಬಳಸಿಕೊಳ್ಳಬಹುದು. ಮತ್ತು ದೀಪ ಅನ್ನುವಂಥ ದ್ರವ್ಯವೂ ಕೂಡ ತಿಳಿದುಕೊಳ್ತಕ್ಕಂಥ ವಿಷಯ. ದೀಪ ಅಂತಂದ್ರೆ ದೀಪ, ದಿವ್ಯ ದೀಪ. ದೀಪದಲ್ಲಿ 4 ಪ್ರಕಾರ ಇದೆ. ಘೃತ ದೀಪ, ತೈಲ ದೀಪ, ಘೃತ ದೀಪ, ತೈಲ ದೀಪ, ರತ್ನ ದೀಪ, ಮತ್ತೊಂದು ಯಾವುದೂ ಇದೆ. ರತ್ನ ದೀಪವೇ ದಿವ್ಯ ದೀಪ. ದೇವತೆಗಳು ಪೂಜೆಯನ್ನು ಮಾಡುವಾಗ ಘೃತ ದೀಪ ಮತ್ತು ತೈಲ ದೀಪವನ್ನು ಉಪಯೋಗಿಸುವುದಿಲ್ಲ, ದಿವ್ಯ ದೀಪವನ್ನು ಉಪಯೋಗಿಸ್ತಾರೆ, ರತ್ನವನ್ನು ಬಳಸಿಕೊಳ್ತಾರೆ. ಅವರಲ್ಲಿ ರತ್ನಗಳು ಜಾಸ್ತಿ. ಏಕೆಂದರೆ ಕಲ್ಪವೃಕ್ಷಗಳೆಲ್ಲ ಎಷ್ಟು ಬೇಕೋ ಅಷ್ಟು ರತ್ನಗಳನ್ನೆಲ್ಲ ನಾವು ಕೊಡಬಹುದು. ಅಂಥ ರತ್ನಗಳನ್ನ ಬಳಸಿಕೊಂಡು ದೇವತೆಗಳೆಲ್ಲ ಪೂಜೆ ಮಾಡ್ತಾರೆ, ದೇವಿಗೆಲ್ಲ ಪೂಜೆ ಮಾಡ್ತಾರೆ. ಅಂತಂದ್ರೆ ಇಂಥ ಒಂದು ರತ್ನ ದಿವ್ಯ ದೀಪದಿಂದ ಪೂಜೆ ಮಾಡ್ತಾರೆ. ಆ ರತ್ನಗಳನ್ನ ಅರ್ಪಿಸಿ ಪೂಜೆ ಮಾಡ್ತಾರೆ. ನಮ್ಮ ಪೂಜೆ ದೇವತೆಗಳ ಅನುಕರಣೆಯ ಪೂಜೆ. ನಮ್ಮ ಪೂಜೆ ದೇವತೆಗಳ ಅನುಕರಣೆಯ ಪೂಜೆ ಮಾತ್ರ. ಪಂಚ ಕಲ್ಯಾಣಕಗಳಲ್ಲಿ ಮನುಷ್ಯರು ತೀರ್ಥಂಕರರ ಪಂಚ ಕಲ್ಯಾಣಕಗಳನ್ನು ನೆರವೇರಿಸಲ್ಲ.
ಯಾರು ನೆರವೇರಿಸ್ತಾರೆ? ದೇವ ದೇವಿಯರೆಲ್ಲ ನೆರವೇರಿಸಿಕೊಡ್ತಾರೆ. ಅವ್ರು ಯಾಕೆ, ನಾವು ಯಾಕೆ ನೆರವೇರಿಸಬಾರದು? ಸಾಕ್ಷಾತ್ ತೀರ್ಥಂಕರು ಜನ್ಮ ತಾಳಿದಾಗ ಆ 5 ಕಲ್ಯಾಣಕಗಳನ್ನ ನಾವ್ಯಾಕೆ ಮಾಡಬಾರ್ದಾಗಿತ್ತು? ಈಗ ಮೂರ್ತಿಗಳನ್ನ ಪ್ರತಿಷ್ಠಾಪಿಸುವಾಗ ನಾವೇ ಮಾಡ್ತೀವಲ್ಲ. ಇಲ್ಲೇನೋ ದೇವತೆಗಳು ನೆರವೇರಿಸಿಕೊಡ್ಲಿಕ್ಕೆ ಬರುವುದೇ ಇಲ್ಲ. ನಾವೇ ಪಂಚ ಕಲ್ಯಾಣಕಗಳನ್ನ ಮಾಡ್ತೀವಿ. ಜಿನಮೂರ್ತಿಗಳಿಗೆಲ್ಲ ನಾವೇ ಪಂಚ ಕಲ್ಯಾಣಕಗಳ ಸಂಸ್ಕಾರವನ್ನು ಕೊಟ್ಟು ಅದನ್ನ ಪ್ರತಿಷ್ಠಾಪಿಸಿ ಪೂಜ್ಯಾವಸ್ಥೆಗೆ ಅದನ್ನ ಕೊಂಡೊಯ್ದು ಆ ಜಿನ ಪ್ರತಿಮೆಗಳ ಪೂಜೆಯನ್ನ ನಾವು ಮಾಡ್ತಿರ್ತೀವಿ. ಮಾಡ್ತೀವಲ್ಲ, ನಾವೇ ಮಾಡ್ತೀವಲ್ಲ. ದೇವತೆಗಳನ್ನ ಕರೀಬೇಕಲ್ಲ, ನೀವೇ ಸ್ವಲ್ಪ ಮಾಡಿಕೊಡಿ ಅಂತ ಬರ್ಬೋದೇ? ಪಂಚಮ ಕಾಲದಲ್ಲಿ ದೇವತೆಗಳು ಬರುವುದಿಲ್ಲ. ದೇವತೆಗಳು ಜಿನ ಪ್ರತಿಮೆಗಳ ಪಂಚಕಲ್ಯಾಣಕವನ್ನ ಮಾಡಿಸಿ ನಿಮಗೆ ಕೊಡುವುದೂ ಇಲ್ಲ. ಅದು ಚತುರ್ಥ ಕಾಲವೇ ಆಗಿರಲಿ ಅಥವಾ ಪಂಚಮ ಕಾಲವೇ ಆಗಿರಲಿ, ಸಾಕ್ಷಾತ್ ತೀರ್ಥಂಕರರು ಜನ್ಮ ತಾಳಿದಾಗ ಮಾತ್ರ ಈ ಭೂಮಿಗೆ ಅವರ ಪಂಚಕಲ್ಯಾಣಕ್ಕಾಗಿ ವೈಭವದಿಂದ, ಸಾತಿಶಯ ವೈಭವದಿಂದ ಈ ಕಲ್ಯಾಣಕಗಳನ್ನ ನೆರವೇರಿಸಿಕೊಡ್ತಾರೆ. ಅದು ಅವರ ಅವಶ್ಯಕತೆ, ಅವಶ್ಯಕ ಅಪರಿಹಾನಿ. ತೀರ್ಥಂಕರರು ಜನ್ಮ ತಾಳ್ತಾ ಇದ್ದಾರೆ, ಗರ್ಭಕ್ಕೆ ಬಂದಿದೆ ಅಂತಂದ್ರೆ ಅಂಥ ಪುಣ್ಯಾತ್ಮ ಜೀವ ಯಾರು ಬರ್ತಾರೆ ಗೊತ್ತಿಲ್ಲ. ದೇವತೆಗಳು ಬರ್ತಾರೆ, ದೇವಿ ದೇವತೆಗಳು ಬರ್ತಾರೆ, ದೇವಿಯರು ಬರ್ತಾರೆ, ಆಮೇಲೆ ದೇವತೆಗಳು ಪ್ರಾರಂಭ ಆಗ್ತಾರೆ ಬರ್ಲಿಕ್ಕೆ. ಜೀವ ಗರ್ಭಕ್ಕೆ ಬಂದಿದೆ ಅಂತಂದ್ರೆ ದೇವಿಯರು ಬರ್ತಾರೆ, ಅಷ್ಟಕುಮಾರಿಕಾ ದೇವಿಯರು. ಆಮೇಲೆ ದೇವತೆಗಳು ಯಾವಾಗ ಬರೋದು? ಜನ್ಮ ತಾಳಿದಾಗ, ಜನ್ಮ ಕಲ್ಯಾಣದಲ್ಲಿ ಸುಮೇರು ಪರ್ವತದ ಮೇಲೆ ಕೊಂಡೊಯ್ದು ಅಭಿಷೇಕವನ್ನು ಮಾಡುವುದಿದೆ. ಅದಕ್ಕಾಗಿ ಐರಾವತ ಆಣಿಯನ್ನು ತೆಗೆದುಕೊಂಡು ಬಂದು ತೀರ್ಥಂಕರ ಬಾಲಕನನ್ನ ವೈಭವಪೂರ್ವಕವಾಗಿ ಆಣೆ ಮೇಲೆ ಕೂರಿಸಿಕೊಂಡು ಸುಮೇರು ಪರ್ವತದ ಯಾವ ಶಿಲೆ ಮೇಲೆ? ಪಾಂಡುಕ ರತ್ನಮಯ, ರತ್ನ ಖಚಿತ ಪಾಂಡುಕ ಶಿಲೆಯ ಮೇಲೆ ಕೂರಿಸಿ ವೈಭವದಿಂದ ಅಭಿಷೇಕವನ್ನ ಮಾಡ್ತಾರೆ. ಅದು ಜನ್ಮಾಭಿಷೇಕ, ಅದು ಜನ್ಮಾಭಿಷೇಕ. ಇದರಲ್ಲಿ ದೇವಿಯರೂ ಇರ್ತಾರೆ, ದೇವತೆಗಳು ಕೂಡ ಇರ್ತಾರೆ, ಇಬ್ಬರೂ ಇರ್ತಾರೆ. ಮೊದಲು ಯಾರು ಬಂದ್ರು? ದೇವಿಯರು ಬಂದರು. ಆಮೇಲೆ ಯಾರು ಬಂದರು? ದೇವತೆಗಳು ಬಂದರು. 5 ಕಲ್ಯಾಣಕಗಳಲ್ಲಿ ದೇವಿಯರು ಬಂದು ಈ ಪೂಜಾ ಕಾರ್ಯಕ್ರಮವನ್ನ, ಈ ಮಹೋತ್ಸವಗಳನ್ನ ನೆರವೇರಿಸಿಕೊಡ್ತಕ್ಕಂಥ ಆದ್ಯ ಕರ್ತವ್ಯ ದೇವತೆಗಳಿಗಿದೆ. ಏಕೆಂದ್ರೆ ಅವರಿಗೆ ವೈಭವ ಜಾಸ್ತಿ. ತೀರ್ಥಂಕರ ಜನ್ಮ ತಾಳಿದ್ದಾರೆ ಅಂತಂದ್ರೆ ನಮ್ಮಂತಹ ಕಡಿಮೆಯಾದ ವೈಭವಶಾಲಿಗಳು ಅವರ ಪೂಜೆಯನ್ನ ಮಾಡಬೇಕಿದೆ. ದೇವತೆಗಳಿಗೆ ಒಬ್ಬ ಚಕ್ರವರ್ತಿಯಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ವೈಭವ ದೇವಗತಿಯ ದೇವತೆಗಳಿಗೆ ಇರುತ್ತದೆ. ಮತ್ತು ಆ ತೀರ್ಥಂಕರ ಪ್ರಕೃತಿ ಪುಣ್ಯ ಕರ್ಮವನ್ನು ಕಟ್ಟಿಕೊಂಡು ಜನ್ಮ ತಾಳಿರತಕ್ಕಂತಹ ಆ ಜೀವ ತನ್ನ ಪೂಜೆಯನ್ನ ಯಾರಿಂದ ಪಡಿತದೆ ಅಂತಂದ್ರೆ ಎಲ್ಲಕ್ಕಿಂತ ಜಾಸ್ತಿ ವೈಭವ ಇರತಕ್ಕಂತಹ ಅವರಿಂದ ಪಡಿತದೆ. ಚಕ್ರವರ್ತಿನೂ ಮಾಡಬಹುದಾಗಿತ್ತಲ್ಲ, ಆದರೆ ಚಕ್ರವರ್ತಿಗಳಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ವೈಭವ ದೇವತೆಗಳಿರುವುದರಿಂದ
ಈ ಮಹಾಪುಣ್ಯ ಪ್ರಕೃತಿ ಅವರನ್ನ ಆಕರ್ಷಿತಗೊಳಿಸ್ತದೆ. ಅದಕ್ಕಾಗಿ ದೇವತೆಗಳೇ ಮಾಡೋದು. ಮತ್ತು ನಾವಾದರೂ ಕೂಡ ಮಾಡ್ತೇವೆ ಅಂತಂದ್ರೆ ಪಂಚಮ ಕಾಲದಲ್ಲಿ ದೇವತೆಗಳು ಬರುವುದಿಲ್ಲಲ್ಲ, ಯಾರು ಬರಲ್ಲ. ಆಮೇಲೆ ನಮ್ಮ ಜನಪ್ರತಿನಿಧಿಗಳನ್ನ ಪ್ರತಿಷ್ಠಾಪಿಸಿಕೊಳ್ಳಬೇಕು ಅಂತಂದ್ರೆ 5 ಕಲ್ಯಾಣಕಗಳನ್ನ, ಆ ಮಹೋತ್ಸವಗಳನ್ನ ನೆರವೇರಿಸಲೇಬೇಕು. ನಾವೇ ನೆರವೇರಿಸಬೇಕು, ಮತ್ತೆ ಯಾರು ಬರುವಂತವರಲ್ಲ. ಈ ಕ್ರಿಯೆಗಳನ್ನ ಮಾಡಿಕೊಳ್ಳಲಿಕ್ಕೆ ದೇವತೆಗಳು ಬರುವುದೇ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಮಾಡಲಿಕ್ಕೆ ಬೇಕಾಗ್ತದೆ. ನಾವೇ ಮಾಡ್ತೀವಿ, ನಾವೇ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಅವ್ರು ಬರುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ವಿ. ಆದರೆ ನಾವು ಸಾಮಾನ್ಯವಾಗಿರ್ತಕ್ಕಂಥ ನಾವು ಯಾವ ಮನೆಯ ಡ್ರೆಸ್ಸಿನ ಮೇಲೆ ಇರ್ತೇವೆ ಅಥವಾ ಪೂಜಾ ಮಾಡಲಿಕ್ಕೆ ಬಂದಾಗ ಯಾವ ಡ್ರೆಸ್ಸಿನ ಮೇಲೆ ಇರ್ತೇವೆ ಅದೇ ಡ್ರೆಸ್ಸಿನ ಮೇಲೆ ಮಾಡ್ತೀವಿ ನಾವು? ಇಲ್ಲ. ದೇವತೆಗಳ ಡ್ರೆಸ್ ಮಾಡ್ಕೊಂಡು ಪೂಜಾ ಮಾಡ್ತೀವಿ. ಮನುಷ್ಯರಾಗಿ ದೇವತೆಗಳ ಡ್ರೆಸ್ ಮಾಡ್ಕೊಂಡು ಪೂಜಾ ಮಾಡ್ತೀವಿ. ನಾವು ದೇವತೆಗಳಿದ್ದೇವೆ ಅನ್ನುವಂತ ಅಡ್ರೆಸ್ ನಮಗಿಲ್ಲ. ದೇವತೆಗಳ ಡ್ರೆಸ್ ಹಾಕಿಕೊಂಡು ಮಾಡ್ತೇನೆ, ಅವ್ರ ಅಡ್ರೆಸ್ ಬೇರೆ ಇದೆ. ಅಡ್ರೆಸ್ ನಲ್ಲಿ ನಾವು ಮನುಷ್ಯರು, ಅದು ಡ್ರೆಸ್ ನಲ್ಲಿ ದೇವತೆಗಳಾಗ್ತೇವೆ. ದೇವತೆಗಳಾಗಿ ಯಾಕೆ ಮಾಡಬೇಕು? ಆ ದಿವ್ಯ ವೈಭವವನ್ನ ಎತ್ತಿ ತೋರಿಸುವುದಕ್ಕೋಸ್ಕರ ತೀರ್ಥಂಕರರ ಪಂಚ ಕಲ್ಯಾಣಕಗಳು ಇದೇ ತರ ಆಗ್ತವೆ, ದೇವತೆಗಳಿಂದಲೇ ಆಗ್ತವೆ, ಸಾಮಾನ್ಯ ವೈಭವಶಾಲಿ ಮನುಷ್ಯರಿಂದ ಅಲ್ಲ ಅನ್ನುವಂತಹ ಈ ವಿಷಯವನ್ನ ಎತ್ತಿ ತೋರಿಸಲಿಕ್ಕೆ ನಾವು ದೇವತೆಗಳಿಂದ ಪೂಜೆಯನ್ನ ಮಾಡ್ತೇವೆ. ಅವರ ಡ್ರೆಸ್ ಹಾಕಿ ಮಾಡ್ತೇವೆ. ಅದರ ಒಳಗಡೆಗೆ ಅಡ್ರೆಸ್ ಇಲ್ಲ, ದೇವತೆಗಳ ಅಡ್ರೆಸ್ ಇಲ್ಲ, ಮನುಷ್ಯರ ಅಡ್ರೆಸ್ ಇದೆ. ಅದಕ್ಕೆ ಈ ಪೂಜಾ ಕಾರ್ಯಕ್ರಮಗಳಲ್ಲಿ ವೈಭವ ಅಂತಂದ್ರೆ ಏನೇನು? ನಮ್ಮ ದ್ರವ್ಯಗಳು ಸರ್ವಶ್ರೇಷ್ಠವಾಗಿರಬೇಕು, ಅದು ನಮ್ಮ ವೈಭವ. ಆಮೇಲೆ ನಮ್ಮ ಭಕ್ತಿ ಅತಿ ಉಚ್ಚ ಮಟ್ಟದ, ಅತ್ಯಂತ ಶ್ರೇಷ್ಠ ಮಟ್ಟದ ಭಕ್ತಿಯಾಗಿರಬೇಕು. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ, ನಾವು ಹೇಳುವಂತಹ ಆ ಪದ್ಯಗಳು, ಆ ಮಂತ್ರಗಳು ಎಷ್ಟೊಂದು ಒಳ್ಳೆಯದಾಗಿರ್ಬೇಕು ಅಂತಂದ್ರೆ, ಆ ಒಳ್ಳೆಯದಾಗಿರ್ತಕ್ಕಂತಹ ಪದ್ಯಗಳಿಂದ ಮತ್ತು ಮಂತ್ರಗಳಿಂದ ನಮ್ಮ ಮನಸ್ಸು ಪ್ರಭಾವಿತ ಆಗಿ ನಮ್ಮ ಮನಸ್ಸಿನ ವಿಶುದ್ಧಿ ಅತಿ ಚರಮಸೀಮೆಗೆ ಹೋಗ್ಬೇಕು. ಅಂಥ ಮನುಷ್ಯರಿಗೆ ತೀರ್ಥಂಕರ ಪ್ರಕೃತಿ ಕಟ್ತದೆ. ಒಂದು ಸೌಭಾಗ್ಯ ಏನು ಅಂತಂದ್ರೆ, ಮನುಷ್ಯರು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಾರೆ. ಪೂಜೆಯಲ್ಲಿ ಅಷ್ಟೊಂದು ದೇವತೆಗಳ ಹಾಗೆ ಸರ್ವಶ್ರೇಷ್ಠ ಪೂಜೆಯನ್ನು ಮಾಡಲಿಕ್ಕೆ ಶಕ್ಯವಿಲ್ಲ. ಆದರೂ ತೀರ್ಥಂಕರ ಪ್ರಕೃತಿ ಕಟ್ಟೋದು ಯಾರಿಗೆ? ಮನುಷ್ಯರಿಗೆ ಕಟ್ತದೆ. ಇಷ್ಟೊಂದು ದಿವ್ಯ ವೈಭವದಿಂದ ಸ್ವರ್ಗದ ಎಲ್ಲಾ ವೈಭವವನ್ನೇ ಇಲ್ಲಿ ತಂದು ಸಮರ್ಪಿಸಿ ಅಂಥ ಪೂಜೆಯನ್ನು ಮಾಡುವವರಿಗೆ ಎಂಥ ವಿಶುದ್ಧಿ ಆದರೂ ಅದು ಬೆಳೆಯಲಿ. ಎಂಥ ವಿಶುದ್ಧಿ, ಎಷ್ಟು ವಿಶುದ್ಧಿ ಬೆಳೆದುಕೊಂಡರೂ ದೇವತೆಗಳಿಗೆ ತೀರ್ಥಂಕರ ಪ್ರಕೃತಿ ಕಟ್ಟಲ್ಲ, ಮನುಷ್ಯರಿಗೆ ಕಟ್ತಾ ಇದೆ. ನೋಡಿ ಹೇಗಿದೆ. ಹಾಗಾದರೆ ಯಾರು ಭಾಗ್ಯಶಾಲಿ? ಒಂದ್ ಸ್ವಲ್ಪ ತಾಳಿರ ಪಡ್ಕೋಬೇಕು. ಏನು ಕೊಟ್ಕೊಂಡು ತಲೆ ತೆಗಿಸ್ಕೊಂಡು ಏನು ಕೊಟ್ಕೊಳ್ತೀವಿ. ನಮ್ಮ ಮನುಷ್ಯ ಪರ್ಯಾಯ ಶ್ರೇಷ್ಠ ಏನು ಇದೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಹೆಮ್ಮೆ ಪಡಬೇಕು. ನಾವು ಶ್ರೇಷ್ಠ ಇದ್ದೇವೆ, ದೇವತೆಗಳಕ್ಕಿಂತಲೂ ನಾವು ಶ್ರೇಷ್ಠರಿದ್ದೇವೆ. ಯಾವ ವಿಷಯದಲ್ಲಿ ಅಂತಂದ್ರೆ, ಒಂದೇ ಒಂದು ಕಾರಣದಿಂದ ನಾವು ಶ್ರೇಷ್ಠರಿದ್ದೇವೆ.
ನಾವೆಲ್ಲರೂ ಸಂಯಮವನ್ನು ಧರಿಸಬಹುದು, ಸಂಯಮಿಗಳಾಗಿ ತೀರ್ಥಂಕರರ ಪೂಜೆಯನ್ನ ಮಾಡಬಹುದು. ಅದಕ್ಕಾಗಿ ನಾವು ಶ್ರೇಷ್ಠ. ದೇವತೆಗಳಿಗೆ ಈ ಅವಕಾಶ ಇಲ್ಲ. ದೇವತೆಗಳೆಲ್ಲರೂ ಅಸಂಯಮ ಅವಸ್ಥೆಯಲ್ಲಿ ಇರ್ತಾರೆ. ಅದಕ್ಕಾಗಿ ನಿಯೋಗದಿಂದ ಆ ಗತಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಾ ದೇವತೆಗಳು ಹೆಚ್ಚಿಂದ ಹೆಚ್ಚು 4ನೇ ಗುಣಸ್ಥಾನದವರೆಗೆ ಹೋಗ್ತಾರೆ ವಿನಃ ಮುಂದಿನ ಗುಣಸ್ಥಾನಗಳು ಅವರಿಗೆ ಇಲ್ಲವೇ ಇಲ್ಲ. ದೇವಗತಿಯಲ್ಲಿ 5ನೇ ಗುಣಸ್ಥಾನ ಇದೆ? ಇಲ್ಲ. 6ನೇದಿದೆ? 5ನೇದು ಇಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಬಾಲ ಪಂಡಿತ ಮರಣದ ಭಾಗ್ಯವೂ ಕೂಡ ಇಲ್ಲ. ಸಲ್ಲೇಖನ ಮರಣದ ಭಾಗ್ಯ ದೇವತೆಗಳಿಗಿಲ್ಲ. ಬಾಲ ಪಂಡಿತ ಮರಣ ಅಂತಂದ್ರೆ ಅದು ಸಲ್ಲೇಖನ ಮರಣ. ಪಂಡಿತ ಮರಣ ಅಂದರೂ ಕೂಡ ಅದು ಸಲ್ಲೇಖನ ಮರಣ. 6ನೇ 7ನೇ ಗುಣಸ್ಥಾನದಲ್ಲಿ 6ನೇ 7ನೇರಿಂದ ಹಿಡ್ಕೊಂಡು 11ನೇ ಗುಣಸ್ಥಾನದವರೆಗೆ ಜೀವ ಮರಣ ತಾಳಿದ ಅಂತಂದ್ರೆ ಅದು ಪಂಡಿತ ಮರಣ. ಆ ಭಾಗ್ಯ ದೇವತೆಗಳಿಗೆ ಎಲ್ಲಿದೆ? ಪಂಡಿತ ಮರಣದ ಭಾಗ್ಯ ಇಲ್ಲ. ಬಾಲ ಪಂಡಿತ ಮರಣವನ್ನ ಮಾಡಿಕೊಳ್ತಕ್ಕಂಥ ಭಾಗ್ಯ ಇಲ್ಲ. ಯಾಕೆಂತಂದ್ರೆ ಅವರು ಅನುವೃತ್ತಿಗಳು ಆಗ್ಲಿಕ್ಕೆ ಶಕ್ತಿಲ್ಲ ಮತ್ತು ಮಹಾವೃತ್ತಿಗಳು ಆಗ್ಲಿಕ್ಕೆ ಶಕ್ಯವಿಲ್ಲ. ಪ್ರತಿಮಾಧಾರಿನೂ ಆಗಲಿಕ್ಕೆ ಶಕ್ಯವಿಲ್ಲ ಮತ್ತು ಮಹಾವೃತಗಳನ್ನು ಧರಿಸಲಿಕ್ಕೆ ಶಕ್ಯವಿಲ್ಲ. ಹಾಗಾದರೆ ಈ ಶಕ್ಯತೆ ಯಾವ ಗತಿಯಲ್ಲಿ? ಮತ್ಯಾವ ಗತಿಯಲ್ಲಿ? ತಿರ್ಯಂಚಿ ಗತಿಯಲ್ಲಿ. 24 ಸ್ಥಾನ ಓದಿದ್ರಲ್ಲ, ಅದಕ್ಕಾಗಿ ಪಟಾಪಟ್ ಉತ್ತರ ಕೊಡ್ತಾ ಇದ್ದೀವಿ. 5ನೇ ಗುಣಸ್ಥಾನ ಕೇವಲ 2 ಗತಿಯ ಜೀವಗಳಿಗಿದೆ, ತಿರ್ಯಂಚ ಗತಿ ಮತ್ತು ಮನುಷ್ಯ ಗತಿ. ತಿರ್ಯಂಚ ಗತಿಯ ಆ ಯಾವ ತಿರ್ಯಂಚಗಳಿಗೆ 5ನೇ ಗುಣಸ್ಥಾನ ಆಗ್ಲಿಕ್ಕೆ ಶಕ್ಯ? ಸೌಜ್ಞಿ ಪಂಚೇಂದ್ರಿಯ ಜೀವಿಗಳಿಗೆ ಮಾತ್ರ 5ನೇ ಗುಣಸ್ಥಾನ ಆಗ್ತದೆ ಮತ್ತು ಸೌಜ್ಞಿ ಪಂಚೇಂದ್ರಿಯ ಭವ್ಯ ತಿರ್ಯಂಚ ಪ್ರಾಣಿಗಳಿಗೆ ಮಾತ್ರ 4ನೇ ಗುಣಸ್ಥಾನ ಆಗ್ತದೆ. 4ನೇ ಗುಣಸ್ಥಾನ ಆಗಬೇಕಂದ್ರೂ ಸೌಜ್ಞಿ ಪಂಚೇಂದ್ರಿಯ ಪರ್ಯಾಯದಲ್ಲಿರಬೇಕು ಮತ್ತು 5ನೇ ಗುಣಸ್ಥಾನ ಪ್ರತಿಮಾಧಾರಿ ಆಗಬೇಕಂದ್ರೂ ಅನುವೃತಗಳನ್ನ ಪಾಲಿಸಬೇಕಂದ್ರೂ ಆ ತಿರ್ಯಂಚ ಪ್ರಾಣಿ ಸೌಜ್ಞಿ ಪಂಚೇಂದ್ರಿಯ ಅವಸ್ಥೆಯನ್ನು ಪಡೆದಿರಬೇಕು. ತಿರ್ಯಂಚ ಗತಿಯಲ್ಲಿ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಅನ್ನುವಂಥ 3 ವೇದಗಳಲ್ಲಿ ಆಯಾ 3 ಪ್ರಕಾರದ ವೇದ ಉಳ್ಳ ತಿರ್ಯಂಚ ಜೀವಗಳಿಗೆ 5ನೇ ಗುಣಸ್ಥಾನ ಇದೆ. ಮನುಷ್ಯ ಗತಿಯಲ್ಲೂ ಕೂಡ 3 ವೇದವುಳ್ಳ ಮನುಷ್ಯರಿಗೆ 5ನೇ ಗುಣಸ್ಥಾನ ಇದೆ. ತಿರ್ಯಂಚ ಗತಿಯಲ್ಲಿ ಇರುವಂತಹ ಸಮೂರ್ಛನ ತಿರ್ಯಂಚಗಳಿಗೆ 5ನೇ ಗುಣಸ್ಥಾನ ಇದೆ. ಪರ್ಯಾಪ್ತ ಸಮೂರ್ಛನ ತಿರ್ಯಂಚಗಳಿಗೆ, ಸಂಘಿ ಪಂಚೇಂದ್ರಿಯ ಪರ್ಯಾಪ್ತ ಅವಸ್ಥೆಯನ್ನು ಹೊಂದಿದ ತಿರ್ಯಂಚಗಳಿಗೆ 5 ಗುಣಸ್ಥಾನ ಇದೆ. ಗರ್ಭಜ ಸಂಘಿ ಪಂಚೇಂದ್ರಿಯ ಪ್ರಾಣಿಗಳಂತೂ ಅವುಗಳಿಗಂತೂ ಇದ್ದೇ ಇದೆ 5ನೇ ಗುಣಸ್ಥಾನ. ಆದರೆ ಯಾವ ಪ್ರಾಣಿಗಳಿಗೆ ಇಲ್ಲ 4ನೇ ಗುಣಸ್ಥಾನ, 5ನೇ ಗುಣಸ್ಥಾನ? ಎಂಥ ತಿರ್ಯಂಚ ಪ್ರಾಣಿಗಳಿಗೆ ಇಲ್ಲ? ಅಸೌಜ್ಞಿ ಜೀವಗಳಿಗೆ, ಅಸೌಜ್ಞಿ ಪಂಚೇಂದ್ರಿಯ ಜೀವಗಳಿಗೆ ಇಲ್ಲ. ಇನ್ನು ಇದಕ್ಕಿಂತ ಕೆಳಗಿನ ಇಂದ್ರಿಯಗಳನ್ನ ಹೊಂದಿದ ಜೀವಗಳಿಗೂ ಇಲ್ಲ. ಏಕೇಂದ್ರಿಯ ಜೀವಿಗಳಿಗೆ 4ನೇ 5ನೇ ಗುಣಸ್ಥಾನ ಇಲ್ಲ. ಮಿಥ್ಯಾತ್ವ ಗುಣಸ್ಥಾನ ಒಂದೇ ಒಂದು. ದ್ವಿಂದ್ರಿಯ ಜೀವಿಗಳಿಗೂ ಕೂಡ ಇಲ್ಲ. ದ್ವಿಂದ್ರಿಯ ಜೀವ ಮಳೆ ಹುಳು, ಶಂಕ, ಈ ಬಸವನ ಹುಳು, ಎಂತ ಹುಳು ಅಂತೀರಲ್ಲ, ಬಸವನ ಹುಳು. ಈ ಬಹಳ ದಾರಿ ಮೇಲೆ ಅವೇ ಕಾಣ್ತವೆ, ಬೆತ್ತಗಿರ್ತವೆ ಪಾಪ. ನಾವು ದಾರಿಯನ್ನು ನೋಡಿಕೊಂಡು ನಡೆಯುತ್ತಿದ್ರೆ ನಮ್ಮ ಕಾಲಿಗೆ ಸಿಕ್ಕು ಸತ್ತೇ ಹೋಗ್ತದೆ. ಗೋಗಲ್ ಗಾಯ, ಸೇವಡಿ ಅಂತಾರೆ. ಇಂಥ ಹುಳುಗಳೆಲ್ಲ
ದ್ವೀಂದ್ರಿಯ ಶಂಖ, ಮಳೆ ಹುಳು, ಈ ಬಸವನ ಹುಳು, ಇವೆಲ್ಲ ದ್ವೀಂದ್ರಿಯ ಜೀವಿಗಳು. ಇರುವೆ, ಚೋಳ, ತಲೆಯ ಹೇನುಗಳು. ಯಾಕೆ ನಾವು ಬಂತು? ಇರ್ಲಿ, ಏನು ಎಂದು ಆಗಿರ್ಬೇಕಾದ ನನಗೆ ಏನು, ಇವೆಲ್ಲ 3 ಇಂದ್ರಿಯವುಳ್ಳ ಜೀವಿಗಳು. ಇವುಗಳಿಗೂ ಕೂಡ ಸಮ್ಯಕ್ ದರ್ಶನ ಇಲ್ಲ, ಅನುವೃತ್ತಗಳಿಲ್ಲ. ಆಮೇಲೆ ಇವುಗಳ ಮರಣ ಬಾಲ್ ಮರಣ. ಯಾರಿಗೆ ಸಮ್ಯಕ್ ಇಲ್ವೋ ಅಂಥ ಎಲ್ಲ ಮನುಷ್ಯರಿಗೆ, ಎಲ್ಲ ತಿರ್ಯಂಶ ಪ್ರಾಣಿಗಳಿಗೆ ಒಂದು ವೇಳೆ 1ನೇ ಗುಣಸ್ಥಾನ 2ನೇ ಗುಣಸ್ಥಾನ ಇದೆ ಅಂತಂದ್ರೆ ಅಲ್ಲಿ ಬಾಲ್ ಮರಣ ಮಾತ್ರ ಇದೆ. 3ನೇ ಗುಣಸ್ಥಾನದಲ್ಲಿ ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಇದನ್ನ 24 ಸ್ಥಾನದಿಂದ ತಿಳಿದುಕೊಳ್ತಕ್ಕಂಥ ಅವಕಾಶ ನಿಮ್ಮೆಲ್ಲರಿಗೆ ಸಿಕ್ಕಿದೆ. ಇದನ್ನು ತಿಳ್ಕೋಬೇಕು, ತಿಳ್ಕೋಬಾರ್ದು. 24 ಸ್ಥಾನ ಬಹಳ ಒಳ್ಳೆಯದಿದೆ. ಈ ಜೀವ ಸಿದ್ಧಾಂತದ ಜ್ಞಾನ ಒಳ್ಳೆಯ ರೀತಿಯಾಗಿ ಆಗ್ತಾ ಇದೆ ತಿಳಿದಾಳವರಿಗೆ. ಆದರೆ ಅರ್ಧ ಆಗಿದೆ, ಅರ್ಧ ನಿಂತ್ಕೊಂಡಿದೆ. ಶುರು ಮಾಡ್ಬೇಕೇನು? ಏನ್ 10 ಲಕ್ಷ ರೂಪಾಯಿ ಪ್ರಕಾಶಿಸಿದೀವಿ, ಆರಾಮ ಮಾಡೋದು ಅದೇನಿಲ್ಲ. बहुत बढ़िया है, ಪ್ರಕಾಶಿಸ್ಬಿಡ್ರಿ. ಈಗ 1 ತಿಂಗಳು ಚಾತುರ್ಮಾಸ ಉಳಿದಿದೆ, 1 ತಿಂಗಳು ಮಾತ್ರ ಉಳಿದಿದೆ. ಒಂದೇ 1 ತಿಂಗಳಿದೆ ಚಾತುರ್ಮಾಸ ಮುಗಿದ ಹಾಗೆ. ಏನ್ ಮಾಡೋದು? ಕಲಿತೀರಿ. ಎಷ್ಟು ಬರುವುದು? 3 ಗಂಟೆಗೆ ಬರಬೇಕು. ಬರ್ತೀರಾ? ಎಷ್ಟು ಮಂದಿಗೆ ಉತ್ಸಾಹ ಇದೆ ಕಲಿಯುವಂಥದ್ದು? ಅಂದ್ರೆ ಕೆಲವರು ಹೀಗೆ ಮಾಡಿದ್ದಾರೆ, ಅಂದ್ರೆ ಅವಾಗ 50% ಆಸೆ ಇದೆ. ಜೋರಾಗಿ ಎತ್ತಿ ಅಂದ್ರೆ ನಮ್ಗೆ ಕಾಣ್ಬೇಕಲ್ಲ ಯಾವ ತರ ಕೈ ಎತ್ತಾ ಇದ್ದೀರಿ. ಬರ್ತೀರಿ? ಎಷ್ಟು ಜನ ಎಲ್ಲ ಬರ್ತೀರಿ ಕ್ಲಾಸ್ಗಳಿಗೆ? 1 ತಾಸು ಅಥವಾ 1.5 ತಾಸು ಕ್ಲಾಸ್ ಇರ್ತದೆ. 3 ಗಂಟೆಗೆ ಬಂದ್ರಿ ಅಂತಂದ್ರೆ ಬೇಗವಾಗಿ ಬಿಡ್ತೀವಿ. जो सीखना चाहते हैं वो यहीं पर रहे. ಬರ್ತೀರಲ್ಲ? ಬಹಳ ಸದವಕಾಶ ಸಿಕ್ಕಿದೆ. ಈ ಸಿದ್ಧಾಂತವನ್ನ ತಿಳಿದ್ರಿ ಅಂತಂದ್ರೆ, ಜೀವ ಸಿದ್ಧಾಂತವನ್ನ ತಿಳಿದ್ರಿ ಅಂತಂದ್ರೆ ನೀವು ನಿಮ್ಮ ಆತ್ಮತತ್ವಗಳನ್ನೆಲ್ಲ ತಿಳಿದ್ರಿ. ನಮ್ಮ ಆತ್ಮ ಜೀವ, ನಮ್ಮ ಆತ್ಮನೇ ಜೀವ. ಜೀವ ಸಿದ್ಧಾಂತವನ್ನು ತಿಳಿದಾಗ ನಮ್ಮ ಆತ್ಮ ತತ್ವ ತಿಳಿದು ಬರ್ತದೆ. ಧರ್ಮ ಮಾಡುವವರಿಗೆ ಜೀವ ಸಿದ್ಧಾಂತವನ್ನ, ಆತ್ಮ ತತ್ವವನ್ನು ತಿಳಿದು ಬಹಳ ಅವಶ್ಯಕ. ಈ ತಿಳಿಯದೆ ನಾವು 4ನೇ 5ನೇ ಗುಣಸ್ಥಾನವನ್ನು ಹೊಂದಲಿಕ್ಕೆ ಶಕ್ಯವೇ ಇಲ್ಲ. ತಿಳಿಯಲೇಬೇಕು. ತಿಳಿದಾಗ ಪರಿಚಯ ಆಗ್ತದೆ, ಜ್ಞಾನ ಆಗ್ತದೆ. ಆಮೇಲೆ ಮಿಥ್ಯಾ ಶ್ರದ್ಧೆ ಹೊರಟು ಹೋಗಿ ಸಮ್ಯಕ್ ಶ್ರದ್ಧೆ ಬರ್ತದೆ. ಅದಕ್ಕಾಗಿ ಯಾವುದು ಅವಶ್ಯಕವೋ ಅದರಲ್ಲಿ ಹಾನಿ ಬೇಡ. ಅವಶ್ಯಕ ಅಪರಿಹಾನಿ ಭಾವನೆ, ಈ ಭಾವನೆ ಮೇಲೆ ನಮ್ಗೆ ಫೋಕಸ್ ಇರ್ತದೆ ಯಾವಾಗಲೂ. ಮರಿಲ್ಲದನ್ನ ನಾವೇನ್ ಮಾತನಾಡಿದ್ರು ಇವತ್ತು ಯಾವುದು ಅವಶ್ಯಕವೋ ಅದನ್ನೇ ಮಾತನಾಡ್ತಾ ಇದ್ದೀವಿ. ಮತ್ತು ನೀವು ಕೇಳುವಂಥವರು ಯಾವುದು ಅವಶ್ಯಕವೋ ಆ ಅವಶ್ಯಕ ಕಾರ್ಯದ ಪೂರ್ತಿಯನ್ನ ಮಾಡಿಕೊಳ್ತೀರಿ ಅಂತ ನಾವು ನಂಬಿದ್ದೀವಿ.
ದಿನನಿತ್ಯ ಅಷ್ಟಕ ಮಾಡಬೇಕು. ದಿನನಿತ್ಯ ಈ ಚಾತುರ್ಮಾಸದ ಸಂದರ್ಭದಲ್ಲಿ ಜ್ಞಾನ ಲಾಭವನ್ನ ಪಡೆದುಕೊಳ್ಬೇಕು. ಮತ್ತೇನಲ್ಲ, ಜ್ಞಾನ ಲಾಭ ಆಗ್ಬೇಕು. ಇಷ್ಟು ಮಾಡ್ಕೋತೀರಾ? ಹೊರಗಿನವರಿಗೆ ಯಾರಿಗೆ ಬೇಕು ಅವರು ಬರ್ಬೋದು. ಆನ್ಲೈನ್ ಕೇಳ್ತೀರಾ? ಆಮೇಲೆ ನಮ್ಮ ಆನ್ಲೈನ್ ಇದ್ರೆ ಯಾವಾಗ ನಮ್ಮ ಲ್ಯಾಂಡ್ ಮೇಲೆ ಇದ್ರೆ ಅಂತಂದ್ರೆ ನಿಮ್ಗೆ ಹಾನಿ ಇಲ್ಲ, ಅಪರಿಹಾನಿ ಇದೆ, ಹಾನಿ ಇಲ್ಲ. ಆನ್ಲೈನ್ ರೈಲ್ವೆ ಯಾವಾಗಲೂ ಆನ್ಲೈನ್ ಇರ್ತದೆ. ಅದು ಲ್ಯಾಂಡ್ ಬಿಟ್ಟು ಅಂತಂದ್ರೆ ಬಹಳ ಕಷ್ಟ. ಅವಶ್ಯಕ ಅಪರಿಹಾನಿ ಭಾವನೆ ಅಂತಂದ್ರೆ ನಾವು ಕರ್ತವ್ಯ ರೂಪದಿಂದ ಯಾವ ಕ್ರಿಯೆಗಳನ್ನ ಮಾಡಬೇಕು ಅವುಗಳನ್ನ ಮಾಡಲೇಬೇಕು. ಮಾಡಿದಾಗ ಮಾತ್ರ ಅದು ಅಪರಿಹಾನಿ ಭಾವನೆ, ಮಾಡಿದಾಗ ಮಾತ್ರ ಅದು ಅವಶ್ಯಕ ಕ್ರಿಯೆಗಳು ಕಡಿಮೆಯಾಗಬಾರದು. ಮುನಿಗಳಿಗೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ತದೆಯಲ್ಲ, ಅವರಿಗೂ ಷಡಾವಶ್ಯಕ ಕ್ರಿಯೆಗಳಿವೆ. ಆದರೆ ನಿಮ್ಮಂತಹ ಕ್ರಿಯೆಗಳಿಲ್ಲ. ನಿಮ್ಮ ಷಡಾವಶ್ಯಕ ಕ್ರಿಯೆಗಳು ಬೇರೆ, ನಮ್ಮ ಷಡಾವಶ್ಯಕ ಕ್ರಿಯೆಗಳು ಬೇರೆ. ನಮ್ಮ ಷಡಾವಶ್ಯಕ ಕ್ರಿಯೆಗಳು ಎಂಥ ಕ್ರಿಯೆಗಳು ಅಂತಂದ್ರೆ, ರತ್ನತ್ರಯವನ್ನು ಧರಿಸಿದ ನಂತರ ರತ್ನತ್ರಯದಿಂದ ಚ್ಯುತವಾಗದೆ ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ನಡೆಯುವುದೇ ಅವಶ್ಯಕ. ಇಂದ್ರಿಯ ವಿಷಯಗಳಿಗೆ ವಶವಾಗದೆ ಇಂದ್ರಿಯಗಳನ್ನ ಜಯಿಸಿ ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ ಇದನ್ನ ಯಾವಾಗಲೂ ನಿರಂತರವಾಗಿ ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಕರ್ತವ್ಯವೇ ಅತಿ ಮುಖ್ಯವಾದ ಕರ್ತವ್ಯ. ಈ ಕರ್ತವ್ಯದಿಂದ ನಾವು ಹೊರಬರಬಾರದು, ವಿಷಯ ಕಷಾಯಗಳತ್ತ ಹೋಗಬಾರದು ಅನ್ನುವ ದೃಷ್ಟಿಯಿಂದ ಷಡಾವಶ್ಯಕ ಕ್ರಿಯೆಗಳನ್ನ ಮತ್ತೊಂದು ರೂಪದಲ್ಲಿ ಹೇಳಿದ್ದಾರೆ. ನಿತ್ಯ ಏನು ಮಾಡಬೇಕು? ನಿತ್ಯ ಸಾಮಾಯಿಕ ಮಾಡಬೇಕು, ನಿತ್ಯ ಪ್ರತಿಕ್ರಮಣ ಮಾಡಬೇಕು, ನಿತ್ಯ ತೀರ್ಥಂಕರರನ್ನ ಸ್ತುತಿಸಬೇಕು, ನಿತ್ಯ ತೀರ್ಥಂಕರರ ವಂದನೆಯನ್ನ ಮಾಡಬೇಕು. ನಿತ್ಯ ವಂದನೆ ಮಾಡಿದ ನಂತರ, ಪ್ರತಿಕ್ರಮಣ ಮಾಡಿದ ನಂತರ ಕಾಯೋತ್ಸರ್ಗವನ್ನು ಕೂಡ ಮಾಡಬೇಕು. 9 ಸಲ ಜಪ ಹಾಕುವುದಕ್ಕೆ ಕಾಯೋತ್ಸರ್ಗ ಅಂತಾರೆ. 9 ಸಲ ಯಾಕೆ ಅಂತಂದ್ರೆ, ನಮ್ಮ ಮನವಚನಗ ಕಾಯಗಳ ಪ್ರವೃತ್ತಿಯಿಂದ ಯಾವುದೇ ಪ್ರಮಾದದಿಂದ ಜ್ಞಾತ ಅಜ್ಞಾತ ಭಾವಗಳಿಂದ ಜೀವಿಗಳಿಗೆ ನೋವಾಗಿದ್ದರೆ, ಜೀವಿಗಳ ಪ್ರಾಣಕ್ಕೆ ಕಷ್ಟ ಬಂದಿದ್ದರೆ, ಆವಾಗ ಕಟ್ಟಿರುವಂತಹ ಆ ಕರ್ಮ ಅದೆಲ್ಲವೂ ಕೂಡ ಸುಳ್ಳಾಗಬೇಕು, ಅದೆಲ್ಲ ತೊಳೆದು ಹೋಗಬೇಕು. ಪಶ್ಚಾತ್ತಾಪ ಭಾವದಿಂದ ತಮ್ಮ ದೋಷಗಳನ್ನ ಸ್ಮರಿಸಿಕೊಂಡು ಕಣ್ಣಲ್ಲಿ ನೀರು ತಂದುಕೊಂಡು ಆ ಅಪರಾಧಗಳನ್ನ ನೆನೆಸಿಕೊಂಡು ಆಂತರಿಕ ಆತ್ಮ ಶುದ್ಧಿಯನ್ನ ಮಾಡಿಕೊಳ್ಳುವುದಕ್ಕಾಗಿ ಅಂತೋ ಡಜ್ಜಮ್ಮಿ ಪಶ್ಚಾತ್ತಾವೇನ ವೇಯಂತು ಅಂತಂತಾರೆ. ನಾನು ಒಳಗಿನಿಂದ ಒಳಗೆ ಆತ್ಮನಲ್ಲಿ ಪಶ್ಚಾತ್ತಾಪ ಪಡುತ್ತೇನೆ, ನನ್ನ ಕರ್ಮಗಳೆಲ್ಲ ತೊಳೆದು ಹೋಗಲಿ ಅನ್ನುವಂತಹ ಭಾವ. ಇದು ಪ್ರತಿಕ್ರಮಣ ಭಾವ. ಈ ತರ ಮಾಡುವುದು ಅವಶ್ಯಕ.
ಭಾವಗಳಿಂದ ಪ್ರತಿಕ್ರಮಣ ಆಗಬೇಕು. ಕೇವಲ ಶಬ್ದಗಳಿಂದ ಅಲ್ಲ, ಭಾವಗಳಿಂದ, ಅಂತರಂಗದಿಂದ ಆಗಬೇಕು. ಕೇವಲ ಕರ್ತವ್ಯ ರೂಪದಿಂದ ಪಠಣ ಮಾತ್ರದಿಂದ ಅಲ್ಲ, ಭಾವವು ಕೂಡ ಆ ಪಠಣದ ಜೊತೆಯಲ್ಲಿ ಇದೆ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಕ್ರಮಣ ಪಾಠ ಅದು ಸಫಲ. ಭಾವದಿಂದ ಒಂದು ಸಲ ಮಾಡಿ ಆಯ್ತು, ಅದೆಂತ ಪ್ರತಿಕ್ರಮಣ? ಆತ್ಮ ದೋಷಗಳನ್ನೆಲ್ಲ ದೂರಪಡಿಸಿಕೊಂಡು ಆತ್ಮ ಶುದ್ಧಿಗಾಗಿ ನೆನೆಸಿಕೊಳ್ಳತಕ್ಕಂತಹ, ಆ ಅಪರಾಧಗಳನ್ನು ನೆನೆಸಿಕೊಂಡು ಆ ಕರ್ಮಗಳನ್ನು ತೊಳೆದುಕೊಳ್ಳತಕ್ಕಂತಹ ಕ್ರಿಯೆಯೇ ಪ್ರತಿಕ್ರಮಣ. ಪ್ರತಿಕ್ರಮಣ ಆಮೇಲೆ ಪ್ರತ್ಯಾಖ್ಯಾನ ಅಂತಲೂ ಬರ್ತದೆ. ಪ್ರತ್ಯಾಖ್ಯಾನ ಅಂದರೆ ಯಾವ ದೋಷಗಳು ಇವತ್ತಿನ ದಿವಸ ಉಂಟಾದವೋ ಅವು ಪುನಃ ಆಗಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ ಅನ್ನುವಂತಹ ಸಂಕಲ್ಪಕ್ಕೆ ಪ್ರತ್ಯಾಖ್ಯಾನ ಅಂತ ಹೇಳ್ತಾರೆ. ಪ್ರತಿಕ್ರಮಣ ಆದ ನಂತರ ನಾವು ಪ್ರತ್ಯಾಖ್ಯಾನವನ್ನು ಮಾಡಬೇಕು. ಇದು ಕರ್ತವ್ಯ. ಷಡಾವಶ್ಯಕ ಕ್ರಿಯೆಗಳಲ್ಲಿ ಪ್ರತಿಕ್ರಮಣವು ಕೂಡ ಅವಶ್ಯಕ ಕ್ರಿಯೆ, ಪ್ರತ್ಯಾಖ್ಯಾನವು ಕೂಡ ಅವಶ್ಯಕ ಕ್ರಿಯೆ, ಜಿನ ಭಗವಂತರನ್ನ ಸ್ತುತಿಸುವುದು ಕೂಡ ಅವಶ್ಯಕ ಕ್ರಿಯೆ, ಮತ್ತು ನಮಸ್ಕರಿಸುವುದು ಕೂಡ, ವಂದಿಸುವುದು ಕೂಡ ಅವಶ್ಯಕ ಕ್ರಿಯೆ, ಕಾಯೋತ್ಸರ್ಗವು ಕೂಡ ಅವಶ್ಯಕ ಕ್ರಿಯೆ, ಸಾಮಾಯಿಕವು ಕೂಡ ಅವಶ್ಯಕ ಕ್ರಿಯೆ. ಈ ಎಲ್ಲ ಕ್ರಿಯೆಗಳನ್ನು ಮಾಡುವಂತಹ ಮುನಿಗಳಿಗೂ ಕೂಡ ಅವಶ್ಯಕ ಅಪರಿಹಾನಿ ಅನ್ನುವಂತಹ ಭಾವನೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅವಶ್ಯಕ ಅಪರಿಹಾನಿ ನಾವು ಭಾವದಿಂದ ಪ್ರತಿಕ್ರಮಣ ಮಾಡ್ತೇವೆ, ಭಾವದಿಂದ ಜನ ಭಗವಂತರನ್ನು ವಂದಿಸುತ್ತೇವೆ, ಭಾವದಿಂದ ಪ್ರತ್ಯಾಖ್ಯಾನ ಮಾಡುತ್ತೇವೆ, ಭಾವದಿಂದ ಕಾಯೋತ್ಸರ್ಗವನ್ನು ಮಾಡುತ್ತೇವೆ. ಭಾವದಿಂದ ಮಾಡುವಾಗ ದ್ರವ್ಯದಿಂದ ತಾನಾಗಿಯೇ ಆಗ್ತದೆ. ಆದರೆ ಭಾವ ಮೊದಲು ಬೇಕು, ಭಾವ ಮೊದಲಿರಬೇಕು. ಈ ರೀತಿ ಭಾವ ದ್ರವ್ಯದ ಜೊತೆಯಲ್ಲಿ ಕೂಡಿಕೊಂಡಿದೆ ಅಂತಂದ್ರೆ ಅಂಥ ಅವಶ್ಯಕ ಕ್ರಿಯೆಗಳಲ್ಲಿ ಹಾನಿ ಉಂಟಾಗುವುದಿಲ್ಲ. ಕೇವಲ ದ್ರವ್ಯದಿಂದ ಮಾಡ್ತೇವೆ ಆಮೇಲೆ ಭಾವದಿಂದ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಹಾನಿ ಬಂತು, ಒಂದು ಪಕ್ಷದ ಹಾನಿ ಆಯಿತು. ಭಾವ ಪಕ್ಷಕ್ಕೆ ಹಾನಿ ಬಂತು, ದ್ರವ್ಯ ಪಕ್ಷಕ್ಕೆ ಹಾನಿ ಬರಲಿಲ್ಲ. ಆದರೆ ಭಾವ ಪಕ್ಷವನ್ನ ಹಿಡಿದುಕೊಂಡು ಸ್ವೀಕಾರ ಮಾಡಿಕೊಂಡು ಜೊತೆಯಲ್ಲಿಟ್ಟುಕೊಂಡು ನಾವು ಪ್ರತಿಕ್ರಮಣವನ್ನು ಮಾಡ್ತೇವೆ ಅಂತಂದ್ರೆ ದ್ರವ್ಯ ಪಕ್ಷ ತಾನಾಗಿ ಬರ್ತದೆ. ಬರ್ತದಲ್ಲ, ತಾನಾಗಿ ಬರ್ತದಲ್ಲ. ಅದಕ್ಕಾಗಿ ಭಾವದಿಂದ ಮಾಡಬೇಕು. ಯಾವುದು ಮಾಡಿದ್ರು ಕೂಡ ಭಾವದಿಂದ ಮಾಡಬೇಕು. ಷಟ್ಕ್ರಿಯೆಗಳನ್ನ ಭಾವದಿಂದ ಮಾಡಬೇಕು. ಆ ಭಾವದಿಂದ ಮಾಡುವಾಗ ಯಾವ ವಿಶುದ್ಧಿ ಉಂಟಾಗ್ತದೆಯೋ ಆ ವಿಶುದ್ಧಿಯೇ ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ. ಅಂಥ ಕಾಲದಲ್ಲಿ ಆತ್ಮ ತನ್ನ ಒಳ ಭಾವಗಳ ಅಪೇಕ್ಷೆಯಿಂದ ವಿಶುದ್ಧಿಯನ್ನು ಹೊಂದಿರ್ತಾನೆ. ಅಂಥ ವಿಶುದ್ಧಿಯ ಕಾಲದಲ್ಲಿ ಈ ಮನುಷ್ಯರಿಗೆ ತೀರ್ಥಂಕರ ಪ್ರಕೃತಿ ಕಟ್ತಾ ಇದೆ. ದೇವತೆಗಳು ಅಷ್ಟೊಂದು ದಿವ್ಯ ವೈಭವದಿಂದ, ಅಷ್ಟೊಂದು ದೊಡ್ಡ ಸ್ಥಿತಿಯಿಂದ ಸ್ವರ್ಗದ ಎಲ್ಲ ವೈಭವಗಳನ್ನೇ ಇಲ್ಲಿ ಅರ್ಪಿಸಿ ಮಾಡಿದರೂ ಕೂಡ ಅವರಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುವುದಿಲ್ಲ. ಅವರು ಎಷ್ಟು ಭಾವವನ್ನು ಬೆಳೆಸಿಕೊಂಡರೂ ಕೂಡ ಕಟ್ಟುವುದಿಲ್ಲ. ಕಟ್ಟುವುದಿಲ್ಲ. ಯಾಕೆ ಕಟ್ಟುವುದಿಲ್ಲ? ನಾಲ್ಕು ಗುಣಸ್ಥಾನಗಳಿಗೆ ಕಟ್ಟಬಹುದಾಗಿತ್ತಲ್ಲ. ಮನುಷ್ಯರಿಗೆ ಕಟ್ಟದೆ ದೇವತೆಗಳಿಗೆ ಯಾಕೆ ಕಟ್ಟುವುದಿಲ್ಲ ತೀರ್ಥಂಕರ ಪ್ರಕೃತಿ? ಅಸಹ್ಯದಿಂದ ನೀವು ಅಸಹ್ಯ ಅವಸ್ಥೆಯಲ್ಲಿ 4ನೇ ಗುಣಸ್ಥಾನದಲ್ಲಿ ಮನುಷ್ಯರು ಕಟ್ಕೊಳ್ತಾರೋ ಅಥವಾ ಇಲ್ಲ? ಕಟ್ಕೊಳ್ಳಲ್ಲ. 4ನೇ ಗುಣಸ್ಥಾನದಲ್ಲಿ ಬಂದಿಲ್ಲ.
ತೀರ್ಥಂಕರ ಪ್ರಕೃತಿ 4ನೇ ಗುಣಸ್ಥಾನದಲ್ಲಿ ಕಟ್ಟೋದೇ ಇಲ್ಲ ಅಸಹ್ಯಗಳಿಗೆ. ಮತ್ತೆ ಇಲ್ಲ ಇಲ್ಲ ಅನ್ಕೋತ ಬಂದ್ರಲ್ಲ. ಅಸಂಯಮ ಅವಸ್ಥೆಯಲ್ಲಿ ಇದ್ದಂತ ಶ್ರಾವಕರಿಗೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ತದೆ. ಹಾ, ಈಗ ಕೇಳ್ತಾ ಇದ್ದೀರಾ? ನಾವು ಅಸಂಯಮಿಗಳು, ಅವರು ಅಸಂಯಮಿಗಳು ಅಂದ ಮೇಲೆ ಅವರಿಗೆ ಕಟ್ಟುವುದಿಲ್ಲ, ನಮಗೆ ಕಟ್ಟದೆ ಯಾಕೆ? ನಾವು ಕರ್ಮ ಭೂಮಿಯ ಮನುಷ್ಯರು. ಎಂಥ ಭೂಮಿಯ? ಭೋಗ ಭೂಮಿಯ ಮನುಷ್ಯರು ಅಲ್ಲ. ಭೋಗ್ಯ ಭಾಗ್ಯವನ್ನ ಪಡ್ಕೊಂಡು ಅವುಗಳನ್ನ ಭೋಗಿಸುವುದಕ್ಕಾಗಿ ಜನ್ಮ ತಾಳಿದ್ದೇವೆ ಅಂತಂದ್ರೆ ಎಲ್ಲೆಲ್ಲಿ ಜನ್ಮ ತಾಳ್ತೀವಿ ಗೊತ್ತಾ? ಪುಣ್ಯದ ಫಲವನ್ನ ಪಡೆಯತಕ್ಕಂಥವರೆಲ್ಲ ಭೋಗ ಭೂಮಿಗಳಲ್ಲಿ ದೇವಗತಿಯಲ್ಲಿ ಜನ್ಮ ತಾಳ್ತಾರೆ. ಯಾವ ಉದ್ದೇಶದಿಂದ? ಅಲ್ಲಿ ನಿಮ್ಮ ಕರ್ಮ ಅಲ್ಲಿ ಕೊಂಡೊಯ್ದು ನಿಮಗೆ ಜನ್ಮವನ್ನ ಮಾಡಿಸಿತು. ಪುಣ್ಯದ ಫಲವನ್ನ ಭೋಗಿಸುವುದಕ್ಕಾಗಿ ಅದೊಂದು ಜೇಲದಲ್ಲಿ ಹೋಗಿ ಇರಿ. ನೀವು ಅಪರಾಧಿಗಳು. ಪುಣ್ಯ ಮಾಡಿದ್ರು ಅಪರಾಧಿ, ಪಾಪ ಮಾಡಿದ್ರು ಅಪರಾಧಿ. ಈ ಪುಣ್ಯದ ಫಲವನ್ನ ಭೋಗಿಸುವುದಕ್ಕಾಗಿ ಅಲ್ಲಿ ಹೋಗಿ. ಇಲ್ಲಿ ಹಾಗಲ್ಲ. ಮನುಷ್ಯರಲ್ಲಿ ಸಂಯಮವನ್ನು ಹೊಂದುವಂತಹ ಶಕ್ತಿ ಇದೆ. ಸಂಯಮವನ್ನು ಹೊಂದಿಲ್ಲ ಅಂತಂದ್ರೂ 4ನೇ ಗುಣಸ್ಥಾನ ಇದೆ, ಅಸಂಯಮ ಅವಸ್ಥೆ ಇದೆ. ಇಂಥವರು ಕೂಡ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ತಾರೆ. ಮನುಷ್ಯರು ಸಂಯಮಿಗಳು ಕಟ್ಟಿಕೊಳ್ತಾರೆ, ಅಸಂಯಮಿಗಳು ಕಟ್ಟಿಕೊಳ್ತಾರೆ. ದೇಶ ಸಂಯಮಿ ಪ್ರತಿಮಾಧಾರಿಗಳು ಕಟ್ಟಿಕೊಳ್ಳಲಿಕ್ಕೆ ಶಕ್ಯ, ಎಲ್ಲರಿಗೂ ಶಕ್ಯ ಇಲ್ಲಿ. ಆದರೆ ಮಿಥ್ಯಾತ್ವವನ್ನು ಮಾಡತಕ್ಕಂತಹ ಮನುಷ್ಯರಿಗೆ ಇದು ಅಸಾಧ್ಯ, ಶಕ್ಯವೇ ಇಲ್ಲ. ಯಾಕೆಂದ್ರೆ ಸಮ್ಯಕ್ತರಲ್ಲ, ಸಮ್ಯಕ್ತ್ವ ಇರುವುದಿಲ್ಲ. ಸಮ್ಯಕ್ತ್ವ ಅದು ಮೋಕ್ಷಕ್ಕೆ ಕೊಂಡೊಯ್ಯತಕ್ಕಂತಹ ಸಾಧನ. ಮೊದಲನೆಯ ಸಾಧನ, ಪ್ರಥಮ ಸಾಧನ. ಆ ಸಾಧನವೇ ಇಲ್ಲ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟುವುದೇ ಇಲ್ಲ. ಒಂದಾದ್ರೂ ಸಾಧನ ನಮ್ಮ ಬಳಿಯಲ್ಲಿ ಬೇಕು. ಯಾವುದು ಬೇಕು? ಸಮ್ಯಕ್ತ್ವ. ಸಮ್ಯಕ್ತ ಇದ್ದವರಿಗೆ ಮಾತ್ರ ಕಟ್ತದೆ. ಎಲ್ಲರೂ ಕೇಳ್ತಾ ಇದ್ದೀರಲ್ಲ, ತಿಳ್ಕೊಳ್ತಾ ಇದ್ದೀರಲ್ಲ? ಎಲ್ಲಿ ನೋಡ್ತಾ ಇದ್ದೀರಿ? ನಮ್ಮ ಕಡೆ ನೋಡ್ತಾ ಇದ್ದೀರೋ ಅಥವಾ ಯಾವುದೋ ಮತ್ತು ಸಂಸಾರ ಚಿಂತನೆ ನೋಡಿದ್ದೀರ? ಇಲ್ಲ, ನಮ್ಮ ಕಡೆ ನೋಡ್ತಾ ಇದ್ದೀರಲ್ಲ. ನಮ್ಮ ಕಡೆ ನೋಡಿದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟೋದು. ಷೋಡಶ ಕಾರಣ ಪೂಜೆ ಸಮ್ಯಕ್ತ್ವದೊಂದಿಗೆ ಆಗಬೇಕು. ಮಿಥ್ಯಾತ್ವದೊಂದಿಗೆ ಮಾಡಿದರೆ ಆ ಪುಣ್ಯ ಕರ್ಮ ಕಟ್ಟುವುದೂ ಇಲ್ಲ ಮತ್ತು ಅಂಥ ಒಂದು ಸಂಸ್ಕಾರವು ಕೂಡ ಬರೋದು ಕಷ್ಟ. ಕಟ್ಟಿಕೊಳ್ತಕ್ಕಂಥ ಸಂಸ್ಕಾರ ಅದನ್ನು ಕೂಡ ಹೊಂದುವುದು ಕಷ್ಟ.
ಈ ಷೋಡಶ ಕಾರಣ ಭಾವನೆಗಳಿಂದ ತೀರ್ಥಂಕರ ಪ್ರಗತಿ ಕಟ್ಟಬೇಕು ಅಂತಂದ್ರೆ ನಿಯಮದಿಂದ ನಾವು ಸಮ್ಯಕ್ ದೃಷ್ಟಿಯಾಗಿ ಇಂಥ ಪರ್ವ ಪೂಜೆಯನ್ನು ಮಾಡಬೇಕು. ಇದು ಅವಶ್ಯಕ ಕರ್ತವ್ಯ. ಇದರೊಳಗೆ ಹಾನಿಯಾಗಬಾರದು. ಪೂಜೆಯನ್ನು ಸ್ವೀಕಾರ ಮಾಡಿದ್ದೀವಿ, 16 ದಿವಸ ಕಳೆದಿದ್ದೀವಿ. ಆ ಪೂಜೆಗೆ ಎಷ್ಟೊಂದು ದ್ರವ್ಯಗಳನ್ನು ಅರ್ಪಿಸ್ತಾ ಇದ್ದೀವಿ. 16 ದಿನಗಳ ಶ್ರೀಫಲ ಎಷ್ಟು? 14 ಅಥವಾ ಡಬಲ್ ಏರಿಸ್ತೀರೋ? ಎಷ್ಟು ತಂದಿರ್ತೀರಾ ಶ್ರೀಫಲ? 2 3 ಎಷ್ಟು ತಂದಿರ್ತೀರಿ? ಒಬ್ಬೊಬ್ಬರು ಎಷ್ಟು ತಂದಿರ್ತೀರಿ? ಎಷ್ಟು ತಂದಿರ್ತೀರಿ? 40 ಬೇಕಾಗ್ತದೆ ಒಬ್ಬರಿಗೆ. 40. ಆಮೇಲೆ 40 ತೆಂಗಿನ ಕಾಯಿಗಳ ಮೂಲ್ಯ ಏನು? ಎಷ್ಟು? 5,500 ರೂಪಾಯಿ. 500 ರೂಪಾಯಿ. 500 ರೂಪಾಯಿಯಲ್ಲಿ 40 ತೆಂಗಿನಕಾಯಿಗಳು. ಆಮೇಲೆ ಆ 40 ತೆಂಗಿನಕಾಯಿಗಳಲ್ಲಿ ದಶಧರ್ಮವು ಬಂತು ಮತ್ತು ಷೋಡಶಕಾರ ಪರ್ವವು ಕೂಡ ಸೇರಿಕೊಂಡಿತ್ತು. ಪಂಚಮಿಯು ಪೂಜೆನೂ ಕೂಡ ಸೇರಿಕೊಂಡಿತ್ತು. ರತ್ನತ್ರಯ ಅದು ಕೂಡ ಸೇರಿಕೊಂಡಿತ್ತು. ಅನಂತಲೋಕಿನೂ ಸೇರಿಕೊಂಡಿತ್ತು. ಎಲ್ಲಾ ಸೇರಿಸಿ 500ರಲ್ಲಿ ಮುಗಿಸುವಂತ ಉದ್ದೇಶದಿಂದ ಬರ್ತೀರಾ. ಆದ್ರೆ ಇದು ಧರ್ಮದ ಪೂಜೆ, ರತ್ನತ್ರಯ ಧರ್ಮದ ಪೂಜೆ. ದಶಲಕ್ಷಣ ಪೂಜೆಯನ್ನು ಮಾಡಿದರೂ ಕೂಡ ಅದು ಕೂಡ ರತ್ನತ್ರಯ. ದಶಲಕ್ಷಣ ಅಂದ್ರೆ ಅದು ಚಾರಿತ್ರ ಧರ್ಮ. ಸಮ್ಯಕ್ವ ಧರ್ಮದ ಆಧಾರವಾಗಿ ಹುಟ್ಟಿರ್ತಕ್ಕಂತಹ, ಜನ್ಮ ತಾಳಿರ್ತಕ್ಕಂತಹ ಧರ್ಮದ ಹೆಸರೇ ಚಾರಿತ್ರ ಧರ್ಮ. ಆ ಧರ್ಮಕ್ಕೂ ನೀವು ಶ್ರೀಫಲವನ್ನು ಅರ್ಪಣೆ ಮಾಡ್ತೀರ. ಅರ್ಪಿಸುವಾಗ ಏನ್ ಹೇಳ್ತೀರ? ಮೋಕ್ಷ ಫಲ ಪ್ರಾಪ್ತಯೇ ಫಲಂ ನಿರೂಪಾಮಿತಿ ಸ್ವಹ. ಮೋಕ್ಷ ಫಲ ಪ್ರಾಪ್ತಯೇ ಫಲಂ ನಿರೂಪಾಮಿತಿ ಸ್ವಹ ಅನ್ನೋದಕ್ಕಿಂತ ಮುಂಚಿತವಾಗಿ ಮೋಕ್ಷ ಮಾರ್ಗ ಪ್ರಾಪ್ತಯೇ, ಮೋಕ್ಷ ಮಾರ್ಗವೇ ಫಲವಾಗಿರಲಿ ನನಗೆ. ಯಾಕೆಂದ್ರೆ ಮೋಕ್ಷ ಸಿಗೋದು ಮೋಕ್ಷ ಮಾರ್ಗದಿಂದ. ಅದೇ ನನ್ನ ಗುರಿ. ಅಂಥ ಫಲವೇ ನನಗೆ ಸಿಗಲಿ ಮೊದಲು ಅನ್ನುವಂತ ಉದ್ದೇಶದಿಂದ ಮೋಕ್ಷ ಮಾರ್ಗ ಫಲ ಪ್ರಾಪ್ತಯೇ ಫಲಂ ನಿರೂಪಾಮಿತಿ ಸ್ವ ಅಂದರೆ ಏನು ತಪ್ಪಾಗ್ತದೆ? ಇಲ್ಲ. ಅದಕ್ಕಾಗಿ ಸಮ್ಯಕ್ತವನ್ನ ಪಡೆದುಕೊಂಡು ಮಾಡ್ತೀವಿ. ಆವಾಗ ಮೋಕ್ಷ ಮಾರ್ಗ ಪ್ರಾಪ್ತ ಆಗುವುದು. ಮೋಕ್ಷ ಮಾರ್ಗ ಅಂತಂದ್ರೆ ಮೂರು ಇದ್ದಲ್ಲಿ ಮೋಕ್ಷ ಮಾರ್ಗ ಇರ್ತದೆ. ಸಮ್ಯಕ್ ದರ್ಶನವೂ ಇದೆ, ಸಮ್ಯಕ್ ಜ್ಞಾನವೂ ಇದೆ ಮತ್ತು ಸಮ್ಯಕ್ ಚಾರಿತ್ರವೂ ಇದೆ. ಮೂರು ಎಲ್ಲಿದೆಯೋ ಅಲ್ಲಿ ಮಾರ್ಗ ಇದೆ. 4ನೇ ಪುನಸ್ಥಾನದಲ್ಲಿ 3 ಇದೇನು? ಎಷ್ಟಿದೆ ಅಲ್ಲಿ? 2 ಇದೆ. ಚಾರಿತ್ರ ಇಲ್ಲ. ಅಸೈಮಿ ಇದ್ದಾನೆ ಜೀವ. ಚಾರಿತ್ರ ಧರ್ಮ ಇಲ್ಲ. ಸಮ್ಯಕ್ ಧರ್ಮ ಇದೆ, ಸಮ್ಯಕ್ ಜ್ಞಾನ ಧರ್ಮ ಇದೆ. 5ನೇ ಪುನಸ್ಥಾನದಲ್ಲಿ ಅಲ್ಲಿ ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ಜ್ಞಾನ ಇದೆ. ಆದರೆ ಸಮ್ಯಕ್ ಚಾರಿತ್ರ ಔಂಶಿಕವಾಗಿದೆ. ಇನ್ನು ಎಷ್ಟೋ ಪ್ರಮಾಣದಲ್ಲಿ ಅದು ಇಲ್ಲವೇ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಅದು ಇಲ್ಲವೋ ಅಷ್ಟು ಪ್ರಮಾಣದಲ್ಲಿ ಅಸಂಯಮ ಇದೆ. ಮತ್ತು ಎಷ್ಟು ಅಂಶದಲ್ಲಿ ಚಾರಿತ್ರ ಧರ್ಮ ಇದೆಯೋ ಅಷ್ಟು ಪ್ರಮಾಣದಲ್ಲಿ ಅಲ್ಪ ಸ್ವಲ್ಪ ಚಾರಿತ್ರ ಧರ್ಮವೂ ಇದೆ. ಹೀಗೆ ಎರಡೂ ಇದೆ. ಸಂಯಮ ಇದೆ. ಆದರೆ 6ನೇ 7ನೇ ಗುಣಸ್ಥಾನವನ್ನು ಹೊಂದಿರತಕ್ಕಂತಹ ದಿಗಂಬರ ಮುನಿಗಳಿಗೆ ಎಷ್ಟಿದೆ? ಅಲ್ಲಿ ಪೂರ್ಣ ಇದೆ. ಸಮ್ಯಕ್ ದರ್ಶನವೂ ಇದೆ, ಜ್ಞಾನವೂ ಇದೆ, ಪೂರ್ಣ ಚಾರಿತ್ರವೂ ಇದೆ. ಎಲ್ಲಾ ಪರಿಗ್ರಹ, ಎಲ್ಲಾ ಪಂಚಪಾಪಗಳನ್ನ ಸಂಪೂರ್ಣವಾಗಿ ಬಿಟ್ಟಂತಹ ಮುನಿಗಳಿಗೆ ಚಾರಿತ್ರ ಧರ್ಮ ಸರ್ವೋತ್ಕೃಷ್ಟವಾಗಿ ಇದೆ. ಚಾರಿತ್ರವನ್ನು ಇನ್ನೂ ಪಡೆಯುವಂತಹ ಅವಶ್ಯಕತೆ ಇಲ್ಲ, ಸರ್ವೋತ್ಕೃಷ್ಟವಾಗಿ ಇದೆ. ಅದಕ್ಕಾಗಿ ಸಕಲ ಪಾಪಗಳನ್ನ ತ್ಯಾಗ ಮಾಡಿರುವ ಕಾರಣ ಆ ಚಾರಿತ್ರದ ಹೆಸರು ಕೂಡ ಸಕಲ ಚಾರಿತ್ರ.
ಸಕಲ ಪಾಪಗಳನ್ನು, ಎಲ್ಲಾ ಪಾಪಗಳನ್ನು ತ್ಯಾಗ ಮಾಡಿರುವ ಕಾರಣ ಆ ಚಾರಿತ್ರಕ್ಕೆ ಸಕಲ ಚಾರಿತ್ರ ಅಂತ ಹೆಸರು ಬಂದಿದೆ. ಅಂತಹ ಸಕಲ ಚಾರಿತ್ರ ಬೇಕು ಮುಕ್ತಿಯನ್ನು ಪಡೆಯಬೇಕಾದರೆ. ಇದೇ ಕಾರಣದಿಂದ ಅನಾದಿ ಕಾಲದಿಂದ ಮೋಕ್ಷ ಯಾರಿಗಾಗಿದೆ ಅಂತಂದ್ರೆ ಶ್ರಾವಕರಿಗೆ, ಮುನಿಗಳಿಗಾಗಿದೆ. ನೀವು ಎಷ್ಟೇ ಧರ್ಮ ಪುರುಷಾರ್ಥವನ್ನು ಮಾಡಿ ಪರಿಗ್ರಹ ಇದ್ದಾಗ ಮೋಕ್ಷ ಇಲ್ಲ. ಎಷ್ಟೇ ಉತ್ಕೃಷ್ಟ ಧರ್ಮ ಪುರುಷಾರ್ಥವನ್ನು ಮಾಡಿದ್ರೂ ಮುನಿ ಆಗದೆ ಮೋಕ್ಷ ಇಲ್ಲ. ಸರ್ವಸಾಧು ಪರಮೇಷ್ಠಿ ಆಗದೆ ಮೋಕ್ಷ ಇಲ್ಲ. ಅವಶ್ಯಕ, ಅಪರಿಹಾನಿ ಅನ್ನುವಂತಹ ಭಾವನೆ ಇದು ಕೂಡ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಭಾವನೆ. ಯಾರು ಅವಶ್ಯಕ ಕ್ರಿಯೆಗಳಿಗೆ ಬೆಲೆ ಕೊಟ್ಟು ತಮ್ಮ ಬದುಕಿನಲ್ಲಿ ಕನಿಷ್ಠ ಪಕ್ಷ ಒಂದು ಸಮ್ಯಕ್ವನ್ನಾದರೂ ಧರಿಸಿ ಇಂಥ ದಶಲಾಕ್ಷಣಿಕ ಮತ್ತು ಷೋಡಶ ಕಾರಣ ಪರ್ವಗಳನ್ನು ಆಚರಿಸ್ತಾರೋ, ಆರಾಧಿಸ್ತಾರೋ, ಬೆಳಗುತ್ತಾರೋ ಅವರಿಗೆ ತೀರ್ಥಂಕರ ಪ್ರಕೃತಿ ಕಟ್ಟಬಹುದು. ಮೊದಲನೇ ಇಷ್ಟ ಮಿಥ್ಯಾತ್ವ ತ್ಯಾಗ ಇರಲೇಬೇಕು. ಎಲ್ಲ ದೈನಂದಿನ ಧಾರ್ಮಿಕ ಕ್ರಿಯೆಗಳಲ್ಲಾಗಲಿ ಪರ್ವದ ಕ್ರಿಯೆಗಳಲ್ಲಾಗಲಿ ನಮ್ಮ ಮನೆಯಲ್ಲಿ ಏನಿರಬಾರದು, ಮಿಥ್ಯಾತ್ವ ಇರಬಾರದು. ದೇವ ಶಾಸ್ತ್ರ ಗುರು, ಪರಿಗ್ರಹ ರಹಿತ ಗುರು, ರಾಗಾದಿ ದೋಷಗಳಿಂದ ರಹಿತವಾದ ವೀತರಾಗ ಜಿನೇಂದ್ರ ಭಗವಂತ ಜಿನದೇವ, ವೀತರಾಗಿ ಭಗವಂತ ಸರ್ವಜ್ಞ ದೇವ ಮತ್ತು ಶಾಸ್ತ್ರ. ಇದನ್ನು ಬಿಟ್ಟರೆ ನಮ್ಮ ಮನೆಯಲ್ಲಿ ಮತ್ತೊಂದು ಯಾವುದು ಕಂಡು ಬರಬಾರದು, ಯಾವುದೂ ಕಂಡು ಬರಬಾರದು. ಯಾವುದಕ್ಕೂ ಹೆದರಬಾರದು. ಹೆದರದೆ ಈ ಮೂರಕ್ಕೆ ಮಾತ್ರ ನಾವು ಶರಣ ಹೋಗಿರ್ಬೇಕು, ಮೂರನ್ನೇ ಇಟ್ಟುಕೊಂಡಿರ್ಬೇಕು, ಮೂರನ್ನೇ ಮಾಡಬೇಕು ಅಂದಾಗ ನಾವು ದಿಗಂಬರ ಜಯಂತಿ. ಈ ಧರ್ಮ ನಿಮ್ಮದು ಯಾವ ಧರ್ಮ? ದಿಗಂಬರ ಜೈನ ಧರ್ಮ. ದಿಗಂಬರರನ್ನೇ ಪೂಜಿಸುವ ಕಾರಣ ನೀವು ದಿಗಂಬರ ಜೈನರು. ನೀವು ನಿಮ್ಮ ಧರ್ಮವನ್ನು ನಿರ್ದೋಷವಾಗಿ ಪಾಲನೆ ಮಾಡಿ ಎಲ್ಲ ಕರ್ತವ್ಯಗಳನ್ನು ಪೂರೈಸಿಕೊಂಡು ನೀವು ಧರ್ಮ ಪುರುಷಾರ್ಥವನ್ನು ಮಾಡ್ತೀರಾ ಅಂತಂದ್ರೆ ಖಂಡಿತ ಈ ಸಂಸ್ಕಾರ ಬೆಳೀತದೆ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂಥ ಸಂಸ್ಕಾರ ಮತ್ತು ಈ ಭೌದಲ್ಲೆಲ್ಲ ಯಾವುದೇ ಒಂದು ಭೌಕ್ಕೆ ಹೋಗಿ ಆ ಪ್ರಕೃತಿಯನ್ನು ಕಟ್ಟಿಕೊಂಡು ನೀವು ಕೂಡ ತೀರ್ಥಂಕರಾಗಲಿಕ್ಕೆ ಶಕ್ಯ ಇದೆ. ಅಂತಹ ದಿವ್ಯ ಪುಣ್ಯ ಪ್ರಕೃತಿ ಕಟ್ಟಿ ನಿಮ್ಮ ಆತ್ಮನಿಗೆ ಮೋಕ್ಷ ಲಾಭ ಆಗಲಿ, ಮೋಕ್ಷ ಸುಖ ದೊರೆಯಲಿ, ಮೋಕ್ಷ ಸುಖದ ಅನುಭೂತಿ ಎಲ್ಲರಿಗೂ ಸಿಕ್ಕು ಎಲ್ಲರ ಕಲ್ಯಾಣ ಆಗಲಿ ಅಂತ ಎಲ್ಲರ ಕಲ್ಯಾಣವನ್ನು ಬಯಸಿ ಇವತ್ತಿನ ಪ್ರವಚನವನ್ನು ಮುಗಿಸಿದೆ. प्रभु देव तुम्हारे पवित्र मुख से निश्चित जोशी करवाणी, जग जन मन के मल को धोती अतः कहाती जिनवाणी। जयवंतो माँ जगनी तब तक जब तक सूरज चांद रहे, शीश नवाते कर्म करो माँ, अब तक हम विषयांत रहे, अब हम ना विषयांत रहे।